ಹಲೋ ಮಕ್ಕಳೇ, ಸೊ ಈ ವಿಡಿಯೋದಲ್ಲಿ ನಾವು ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂತ ಹೇಳುವ ಎಂಟೈರ್ ಚಾಪ್ಟರನ್ನು ಲೈಟ್ ಆಗಿ ಬ್ರೀಫ್ ಆಗಿ ಓದ್ಕೊಂಡು ಬಂದ್ಬೇಡೋಣ. ಸೊ ಈ ಚಾಪ್ಟ್ರಲ್ಲಿ ನಾವು ಯಾವುದ್ರ ಬಗ್ಗೆ ಡೀಲ್ ಮಾಡ್ತಾ ಇದ್ದೀವಿ, ಪಿರಿಯಾಡಿಕ್ ಟೇಬಲ್ ಬರುವಂತಹ ಎಲಿಮೆಂಟ್ಸ್ದು ಕ್ಲಾಸಿಫಿಕೇಶನ್ ಬಗ್ಗೆ ನಾವು ಮೇಯ್ನಾಗಿ ಫೋಕಸ್ ಮಾಡ್ತೇವೆ. ಸೊ ಯಾತಕ್ಕೋಸ್ಕರ ಕ್ಲಾಸಿಫಿಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇವಾಗೇನೋ ನಮಗೆ ಸ್ಟ್ರಕ್ಚರ್ಡ್ ಆಗಿರುವಂತಹ ಒಂದು ಪಿರಿಯಾಡಿಕ್ ಟೇಬಲ್ ಇದೆ, 118 ಎಲಿಮೆಂಟ್ಸ್ ಇದೆ. ನೀವು ಒಂದ್ಸಲ ಆಲೋಚನೆ ಮಾಡಿ, ಈ ಎಲಿಮೆಂಟ್ಸ್ಗಳನ್ನ ಕ್ಲಾಸಿಫೈನೇ ಮಾಡಿಲ್ಲ, ಪ್ರಾಪರಾಗಿ ಆರ್ಗನೈಸ್ಡ್ ಆಗಿ ಎಕ್ಸ್ಪ್ಲೇನೇ ಮಾಡಿಲ್ಲ, ಅಥವಾ ಒಂದು ಟ್ಯಾಬ್ಲರ್ ಕಾಲಮಲ್ಲಿ ಅರೇಂಜ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದು ಎಲಿಮೆಂಟ್ಸ್ ಇದು ಪ್ರಾಪರ್ಟಿಯನ್ನು ಸ್ಪೆಸಿಫಿಕ್ ಆಗಿ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗಲ್ವಾ. ಸೊ ವೈ ದೇರ್ ಇಸ್ ಅ ನೀಡ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳೋ ಕ್ವೆಶನ್ಗೆ ಮೇನ್ ಆನ್ಸರ್ ಬಂದ್ಬಿಟ್ಟು ಟು ಮೇಕ್ ದ ಸ್ಟಡಿ ಈಸಿ ಮತ್ತು ಆರ್ಗನೈಸ್ಡ್ ಆಗಲಿಕ್ಕೆ, ಆ ಸ್ಟಡಿಯನ್ನು ಈಸಿ ಹಾಗೂ ಆರ್ಗನೈಸ್ಡ್ ಆಗಿ ಮಾಡಲಿಕ್ಕೋಸ್ಕರನೇ ಕ್ಲಾಸಿಫಿಕೇಶನ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಮೊದಲಿಂದು ಆ ಎರದಲ್ಲಿ ಎಲಿಮೆಂಟ್ಸ್ಗಳನ್ನ ಡಿಸ್ಕವರ್ ಮಾಡ್ತಿದ್ರೆ ಹೊರತು ಅದನ್ನ ಹೇಗೆ ಕ್ಲಾಸಿಫೈ ಮಾಡೋದು, ಅದನ್ನು ಹೇಗೆ ಒಂದು ಗ್ರೂಪ್ ಮಾಡೋದು ಅಂತ ಹೇಳಿದ್ರ ಬಗ್ಗೆ ಚಿಂತನೆಗಳನ್ನ ಮಾಡಿರಲಿಲ್ಲ. ಅದನ್ನ ಫಸ್ಟ್ ಚಿಂತನೆ ಮಾಡಿದಂತಹ ವ್ಯಕ್ತಿ ಯಾರು? ನಮ್ಮ ಡಾಬರೀನರ್. ಸೊ ನಿಮಗೆ ಗೊತ್ತಿರಲೇಬೇಕು, ನಮ್ಮ ಟೋಟಲ್ ಪಿರಿಯಾಡಿಕ್ ಟೇಬಲಲ್ಲಿ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ಗಳು ಬಂದ್ಬಿಟ್ಟು 118 ಎಲಿಮೆಂಟ್ಸ್ ಇದೆ. ಇವಾಗ ಎಲ್ಲ ಎಲಿಮೆಂಟ್ಸ್ಗಳು ಡಿಸ್ಕವರ್ ಆಗ್ತಾ ಇದೆ, ಇನ್ನು ಎಲಿಮೆಂಟ್ಸ್ಗಳನ್ನ ಡಿಸ್ಕವರಿ ಮಾಡಲಿಕ್ಕೆ ರಿಸರ್ಚ್ಗಳು ನಡೀತಾ ಇದೆ. ಸೊ ಈ ಒಂದು ಸಿಚುವೇಶನಲ್ಲಿ ವಿ ಆರ್ ರಿಮೆಂಬರಿಂಗ್ ಹಿಮ್ ಬಿಕಾಸ್ ಅವರು ಬಿಗಿನ್ ಮಾಡಿದರು ಕ್ಲಾಸಿಫಿಕೇಷನನ್ನು. ಸೊ ವಿ ಕಾಲ್ ದಟ್ ಕ್ಲಾಸಿಫಿಕೇಷನ್ ಲಾ ಆಸ್ ಡಾಬರಿನಸ್ ಲಾ ಆಫ್ ಟ್ರಯಾಡ್ ಅಂತ ಹೇಳಿ ಅವರೊಂದು ಲಾ ಕೊಡ್ತಾರೆ. ಲಾದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ನಾವು ಯಾವಾಗ ಎಲಿಮೆಂಟ್ಸನ್ನು ಒಂದು 3 ಎಲಿಮೆಂಟ್ಸನ್ನು ಒಂದು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸಲ್ಲಿ ಬರಿತೀವಿ, ಅಟಾಮಿಕ್ ಮಾಸ್ ಆಫ್ ದ ಮಿಡಲ್ ಎಲಿಮೆಂಟ್ ವಾಸ್ ರಫ್ಲಿ ದ ಆವರೇಜ್ ಆಫ್ ಸೊ ಈಗ ಎಲಿಮೆಂಟ್ಸ್ಗಳನ್ನ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಂದರೆ 6.9, ನಂತರ 22.98, ಆಮೇಲೆ 39.09 ಈ ಥರ ಒಂದು ಆರ್ಡ್ರಲ್ಲಿ ಬರೆದಾಗ ದ ಅಟಾಮಿಕ್ ಮಾಸ್ ಆಫ್ ದ ಸೋಡಿಯಂ ಈಸ್ ರಫ್ಲಿ ದಿ ಆವರೇಜ್ ಆಫ್ ಅಟಾಮಿಕ್ ಮಾಸ್ ಆಫ್ ದ ಫಸ್ಟ್ 2 ಎಲಿಮೆಂಟ್ಸ್ ಅಂತ ಹೇಳಿ. ದ ಆವರೇಜ್ ಆಫ್ ಅಟಾಮಿಕ್ mass of the other 2 elements. So when 3 elements in a triad were written in the order of increasing atomic masses, atomic mass of the middle element was roughly the average of atomic mass of other 2 elements. For example, ನೀವು ಇವಾಗ 6.9 plus 39.09 ಅನ್ನು ಆ್ಯಡ್ ಮಾಡಿ ಆವ್ರೇಜ್ ತೆಗಿರಿ ಬೈ ಡಿವೈಡಿಂಗ್ 2. ಆವಾಗ ನಿಮ್ಗೆ ಏನು ಆನ್ಸರ್ ಬರುತ್ತೆ? ಎಕ್ಸಾಕ್ಟ್ಲಿ 22.98 ಆನ್ಸರ್ ಬಂದರೆ ಅದು ಡಾಬರಿನರ್ಸ್ದು ಲಾ ಆಫ್ ಟ್ರಯಡ್ ಅಂತ ಹೇಳಿ ನೀವು ಅದನ್ನ ಕರಿತೀರ. ಇದೊಂದು ಬ್ಯೂಟಿಫುಲ್ ಕಾನ್ಸೆಪ್ಟ್. ಯಾಕೆಂದರೆ ಇವತ್ತಿನವರೆಗೂ ಈ ಪಿರಿಯಾಡಿಕ್ ಟೇಬಲಲ್ಲೂ ಯಾರು ಸ್ಟಾರ್ಟ್ ಮಾಡಿದ್ರು ಕ್ಲಾಸಿಫಿಕೇಷನ್ನ, ಅವರು ಹೇಳಿರುವಂತಹ ಒಂದು ಲಾ ಏನಿದೆ ಅಪ್ಲಿಕೇಬಲ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಎಲ್ಲಿ ಬಂತು? ಹಿ ಕುಡಂಟ್ ಗೆಟ್ ಮೋರ್ ಆಫ್ ದ ಟ್ರಯಡ್. ಒಂದು ಟ್ರಯಡ್ ಅವ್ರಿಗೆ ಸಿಕ್ಕಿರೋದು ಅಂತ ಹೇಳಿದ್ರೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಇದನ್ನು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೆದಾಗ ಈ ಒಂದು ಅದಕ್ಕಿಂತ ಮುಂಚೆ ಈ 3 ಎಲಿಮೆಂಟ್ಸ್ಗಳು ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸನ್ನ ತೋರಿಸ್ತಾ ಇತ್ತು. ಅದ್ರ ಬೇಸಿಸ್ ಮೇಲೆ ಅವರು ಅರೇಂಜ್ ಮಾಡಿದಾಗ ರಫ್ ಆಗಿ ಅವ್ರಿಗೇನು ಸಿಕ್ತು? ಅಟಾಮಿಕ್ ಮಾಸ್ ವಾಸ್ ದಿ ಆವರೇಜ್ ಆಫ್ ಅದರ್ 2 ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಸಿಕ್ತು. ಸೊ ಇದೇ ಥರ ಅವರು ಈ ಕಾನ್ಸೆಪ್ಟನ್ನು ಕ್ಯಾಲ್ಶಿಯಂ, ಸ್ಟ್ರಾನ್ಶಿಯಂ, ಬೇರಿಯಮ್ಗೂ ಕೂಡ ಅಪ್ಲೈ ಮಾಡಿದ್ರು, ಮತ್ತು ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ಗೂ ಕೂಡ ಅಪ್ಲೈ ಮಾಡಿದ್ರು. ನೀವು ಇದನ್ನು ಬೈ ಹ್ಯಾಟ್ ಮಾಡುವಂತಹ ಯಾವುದೇ ಅವಶ್ಯಕತೆ ಇಲ್ಲ. ಎಕ್ಸಾಮಲ್ಲಿ ಇದೆರಡನ್ನ ಕೊಟ್ಬಿಟ್ಟು ನೀವು ಇದನ್ನು ಕಂಡಿಡಿರಿ ಅಂತ ಹೇಳುವಂಥ ಒಂದು ಕ್ವೆಶನ್ ಬೇಕಾದರೂ ಕೇಳಬಹುದು. ಈಸಿ ನಿಮಗೆ ಅಲ್ವಾ? ಆ್ಯಡ್ ಮಾಡಿ 2ರಿಂದ ನೀವೇನು ಮಾಡಬೇಕು? 2ರಿಂದ ಭಾಗಿಸ್ಬೇಕು, ನಾಟ್ ಸಬ್ಟ್ರಾಕ್ಟಿಂಗ್, ಡಿವೈಡ್ ಮಾಡಬೇಕು. ಸೊ ಇಟ್ಸ್ ಅ ಈಸಿ ಪ್ರಾಸೆಸ್. ನೆನ್ಪಿಟ್ಕೊಳ್ಬೇಕಾಗಿರೋದು ಯಾವುದು? ದ ಗ್ರೂಪ್ ಆಫ್ 3 ಎಲಿಮೆಂಟ್ಸ್, ಕ್ಯಾಲ್ಶಿಯಂ, ಸ್ಟ್ರಾನ್ಶಿಯಂ, ಬೇರಿಯಂ. ಆ ಆರ್ಡರ್ ಏನಿದೆ ಅದನ್ನು ಹಾಗೆ ನೆನ್ಪಿಟ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಅಂತ ಹೇಳುವಂಥ ಆರ್ಡರನ್ನು ಅದೇ ಥರ ನೀವೇನು ಮಾಡಬೇಕು? ನೆನ್ಪಿಟ್ಕೊಳ್ಬೇಕು. ಲಿಮಿಟೇಷನ್ಸ್ ಏನು ಬಂತು ಇವ್ರದ್ದು? ಓನ್ಲಿ 3 ಟ್ರಯಾಡ್ಸ್ ವೇರ್ ಫೌಂಡ್ ಆ್ಯಂಡ್ ಹಿ ಕುಡ್ ನಾಟ್ ಬಿ ಏಬಲ್ ಟು ಪ್ರಿಪೇರ್ ಟ್ರಯಾಡ್ಸ್ ಫಾರ್ ದ ರೆಸ್ಟ್ ಆಫ್ ದಿ ಎಲಿಮೆಂಟ್ಸ್. ಆ ಟೈಮಲ್ಲಿ ಎಕ್ಸಿಸ್ಟ್ ಆಗಿರುವಂತಹ ಎಲಿಮೆಂಟ್ಸ್ಗಳನ್ನು ತಗೊಂಡಾಗ ಅವರು 3 ಟ್ರಯಾಡ್ಸನ್ನು ಕೊಟ್ಟರು. ಮತ್ತು ಟ್ರಯಾಡ್ಸ್ಗಳದ್ದು ಲಾವನ್ನು ಆಮೇಲೆ ಡಿಸ್ಕವರ್ ಮಾಡಿದ ಎಲಿಮೆಂಟ್ಸ್ಗಳಿಗೆ ಅಪ್ಲಿಕೇಬಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ಅವರಿಗೆ ಇತರೆ ಟ್ರಯಾಡ್ಸ್ಗಳನ್ನ ರೂಪಿಸಲಿಕ್ಕೆ ಕೂಡ ಸಾಧ್ಯ ಆಗಲಿಲ್ಲ ಅಂತ ಹೇಳುವಂಥದ್ದು ಗ್ರೇಟ್ ಲಿಮಿಟೇಷನ್ ಆಗಿ ಹೋಯಿತು. ನಂತರ ನೆಕ್ಸ್ಟ್ ಆ ಎಕ್ಸ್ಪೆರಿಮೆಂಟಲ್ ಕ್ಲಾಸಿಫಿಕೇಷನ್ ಟೈಮ್ ಆಗ್ತಾನೆ ಇತ್ತು. ಎಲ್ಲ ಸೈಂಟಿಸ್ಟ್ಗಳು ಅದನ್ನು ಟ್ರೈ ಮಾಡ್ತಾ ಇದ್ರು. ಬಟ್ ಹಿಟ್ ಆಗಿದ್ದು ನಮ್ಮ ನ್ಯೂಲ್ಯಾಂಡ್ ಸೈಂಟಿಸ್ಟ್ ಜೊತೆ. ಸೊ ಇವರೊಂದು ಲಾ ತಗೊಂಡು ಬರ್ತಾರೆ, ಆ್ಯಂಡ್ ವಿ ಕಾಲ್ ದಟ್ ಲಾ ಇಸ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಅಂತ ಹೇಳಿ. ತುಂಬ ಸಿಂಪಲ್ ಈ ಲಾ ಬಂದ್ಬಿಟ್ಟು, ವೆನ್ ಎಲಿಮೆಂಟ್ಸ್ ವೇರ್ ಅರೇಂಜ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸ್, ಯಾವಾಗ ನಾವು ಎಲಿಮೆಂಟ್ಸನ್ನು
ಅರೇಂಜಿಂಗ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸಲ್ಲಿ ಅರೇಂಜ್ ಮಾಡ್ತೀವೋ he found that every eighth element had properties similar to that of the first. He compared this to the law of octaves found in music ಅಂತ ಹೇಳಿದ್ರೆ ನೀವು ಸರಿಗಮಪ ಸ ಅಂತ ಹೇಳುವಂಥದ್ದು ಏಯ್ತ್ ನೋಟ್ ಏನಾಗಿರುತ್ತೆ ಅದು ಫಸ್ಟ್ ನೋಟಿಗೆ ರಿಸೆಂಬ್ಲಿಂಗ್ ಆಗಿರುತ್ತಲ್ಲ, ಅದೇ ಥರ ಒಂದು ಎಲಿಮೆಂಟನ್ನು ಇಟ್ಕೊಂಡ್ರೆ ಆ ಎಲಿಮೆಂಟ್ ಇದು ಕೆಳಗಡೆ ಬರುವಂತಹ ಏಯ್ತ್ ಎಲಿಮೆಂಟ್ ಆರ್ ವಾಟ್ ಎವರ್ ದಿ ಯಾವುದೇ ಪೊಸಿಷನಲ್ಲಿ ನೀವು ಫಸ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರು ರೆಸ್ಪೆಕ್ಟಿವ್ ಏಯ್ತ್ ಎಲಿಮೆಂಟಿಗೂ ಆ ಫಸ್ಟ್ ಎಲಿಮೆಂಟಿಗೂ ಏನಿರುತ್ತೆ ಪ್ರಾಪರ್ಟಿ ಸಿಮಿಲರ್ ಆಗಿರುತ್ತೆ ಅಂತ ಹೇಳಿ ಈ ಒಂದು ಬ್ಯೂಟಿಫುಲ್ ಲಾವನ್ನು ಯಾರು ತೊಗೊಂಡು ಬಂದರು, ಜಾನ್ ನ್ಯೂಲ್ಯಾಂಡ್ ಅಂತ ಹೇಳಿ ಒಂದು ಸೈಂಟಿಸ್ಟ್ ತೊಗೊಂಡು ಬಂದರು. ಎಕ್ಸಾಂಪಲ್ ಕೂಡ ಕೊಡ್ತಾರೆ ಅವರು, ದ ಪ್ರಾಪರ್ಟೀಸ್ ಆಫ್ ಲಿಥಿಯಂ ಆ್ಯಂಡ್ ಸೋಡಿಯಂ ಆರ್ ಫೌಂಡ್ ಟು ಬಿ ದ ಸೇಮ್. Sodium is the eighth element after lithium. For example, you know, lithium, beryllium, boron, carbon, nitrogen, oxygen, fluorine. ಅವಾಗ ಇದಿರಲಿಲ್ಲ, ನಮ್ಮ ನೋಬೆಲ್ ಗ್ಯಾಷಿಯಸ್ ಎಲಿಮೆಂಟ್ಸ್ ಇರಲಿಲ್ಲ. ಸೊ ನಾನು ಇವಾಗ 1 2 3 4 5 6 7 ಅಂತ ಹೇಳಿ ಅಂದ್ಕೊಳ್ಳಿ. ಫ್ಲೂರಿನ್ ಆದಮೇಲೆ ಆ್ಯಕ್ಚುಲಿ ನಿಯಾನ್ ಬರಬೇಕು, ಬಟ್ ನಿಯಾನ್ ಇರಲಿಲ್ಲ ಆ ಟೈಮಲ್ಲಿ. ನೆಕ್ಸ್ಟ್ ಬರುವಂಥದ್ದು ಸೋಡಿಯಂ. ಸೊ ದಿಸ್ ವಾಸ್ ದಿ ಏಯ್ತ್ ಎಲಿಮೆಂಟ್ ಅಲ್ವಾ. ಸೊ ಲೀಥಿಯಮಿಗೂ ಸೋಡಿಯಮ್ಗೂ ಏನಾಯಿತು, ಪ್ರಾಪರ್ಟಿ ಮ್ಯಾಚ್ ಆಯಿತು. ಅದೇ ಥರ ಬೆರಿಲಿಯಮಿಗೂ ಮೆಗ್ನೀಷಿಯಮ್ಗೂ ಏನಾಯಿತು, ಪ್ರಾಪರ್ಟಿ ಮ್ಯಾಚ್ ಆಯಿತು. ಬೋರಾನ್ ಮತ್ತು ಅಲ್ಯೂಮಿನಿಯಮ್ಗೂ ಕೂಡ ಪ್ರಾಪರ್ಟಿ ಮ್ಯಾಚ್ ಆಯಿತು. ಇಫ್ ಯು ಕನ್ಸಿಡರ್ ಬೋರಾನ್ ಆಸ್ ದಿ ಫಸ್ಟ್ ಎಲಿಮೆಂಟ್, ಅದ್ರದ್ದು ಏಯ್ತ್ ಎಲಿಮೆಂಟ್ ಏನಾಯಿತು, ಅಲ್ಯೂಮಿನಿಯಮ್ ಆಯಿತು. ಇಫ್ ಯು ಕನ್ಸಿಡರ್ ಕಾರ್ಬನ್ ಆಸ್ ದಿ ಫಸ್ಟ್ ಎಲಿಮೆಂಟ್, ಸಿಲಿಕಾನ್ ಏನಾಯಿತು, ಏಯ್ತ್ ಎಲಿಮೆಂಟ್ ಆಯಿತು. ಸೊ ಈ ಥರ ಫಸ್ಟ್ ಆ್ಯಂಡ್ ಏಯ್ತ್ ಎಲಿಮೆಂಟಲ್ಲಿ ಪ್ರಾಪರ್ಟಿ ರಿಸೆಂಬ್ಲೆನ್ಸ್ ಇದೆ ಅಂತ ಹೇಳಿ ಅದನ್ನು ಮ್ಯೂಸಿಕಲ್ ನೋಟ್ಗೆ ಕಂಪೇರ್ ಮಾಡಿಕೊಂಡು ಒಂದು ಲಾವನ್ನು ತಗೊಂಡು ಬರ್ತಾರೆ. ಸೊ ಇಟ್ಸ್ ಅ ವೆರಿ ಸಿಂಪಲ್ ಲಾ, ಬಟ್ ಇದರಲ್ಲಿ ಸ್ವಲ್ಪ ಒಂದು ಪ್ರಾಬ್ಲಮ್ ಏನು ಕ್ರಿಯೇಟ್ ಆಯಿತು ಅಂತ ಹೇಳಿದರೆ, ಅವ್ರದ್ದು ಪಿರಿಯಾಡಿಕ್ ಟೇಬಲಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಅನ್ಲೈಕ್ ಎಲಿಮೆಂಟ್ಸ್ ಮತ್ತು ಲೈಕ್ ಎಲಿಮೆಂಟ್ಸ್ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್ ಜೊತೆ ಅವ್ರೇನು ಮಾಡಿದ್ರು, ಕೊಬಾಲ್ಟ್, ನಿಕಲ್ನ ಒಂದೇ ಪ್ಲೇಸಿಗೆ ಹಾಕಿಬಿಟ್ರು. ಓಕೆನಾ. ಅದೇ ಥರ ಈ ಆಕ್ಸಿಜನ್, ಸಲ್ಫರ್ ಮತ್ತು ಸೆಲೇನಿಯಮ್ ಅಂತ ಏನಿದೆ ನಾನ್ ಮೆಟಲ್ಸ್ಗಳು, ಅವುಗಳ ಜೊತೆ ಅಯನನ್ನು ಮಿಕ್ಸ್ ಮಾಡಿಬಿಟ್ರು. ಸೊ ಈ ಒಂದು ಟೋಟಲ್ ಕಾನ್ಸೆಪ್ಟ್ ಎಲ್ಲಿವರೆಗೆ ಥೋರಿಯಂ ಅಂತ ಹೇಳೋ ಒಂದು ಎಲಿಮೆಂಟಿಗೆ 56th ಎಲಿಮೆಂಟ್ ಥೋರಿಯಂ ಅಂತ, 56th ಅಲ್ಲ ಆ್ಯಕ್ಚುಲಿ ಟಿಲ್ ಥೋರಿಯಂ ಎಲಿಮೆಂಟ್ವರೆಗೂ ಅದು ಅಪ್ಲಿಕೇಬಲ್ ಆಯಿತು ಅಂತ ಹೇಳಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಬಟ್ ದಟ್ಸ್ ನಾಟ್ ನೀಡೆಡ್. ಅದು ನಿಮಗೆ ಇವಾಗ ಇಲ್ಲಿ ಈ ಒಂದು ಪಿರಿಯಾಡಿಕ್ ಟೇಬಲಲ್ಲಿ ಆ ಎಲಿಮೆಂಟನ್ನು ನಾವು ನೋಡ್ತಾ ಇಲ್ಲ. ಸೊ ಏನು ಸಿಕ್ಕಿದೆ ಅದ್ರವರೆಗೆ ಮಾತ್ರ ನೀವು ಅಪ್ಲಿಕೇಬಲ್ ಮಾಡಿ. ಲಾ ಬಂದುಬಿಟ್ಟು ಆ್ಯಕ್ಚುಲಿ ಅಪ್ಲಿಕೇಬಲ್ ಆಗೋದು ಕ್ಯಾಲ್ಶಿಯಂವರೆಗೆ. ಹೆವಿ ಎಲಿಮೆಂಟ್ಸ್ಗಳಿಗೆ ಈ ಲಾ ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಹೇಳೋದನ್ನು ಅವರು ಮೆನ್ಷನ್ ಮಾಡ್ತಾರೆ ಕೂಡ. ಸೊ ಅವರು ಒಂದು ಮೇಯ್ನಾಗಿ ಇಂಪಾರ್ಟೆಂಟ್ ಕ್ವೆಶನ್ ಏನು ಕೇಳ್ತಾರೆ ಅಂತ ಹೇಳಿ, ದಿಸ್ ಲಾ ಇಸ್ ಅಪ್ಲಿಕೇಬಲ್ ಟು ಟಿಲ್ ವಾಟ್ ಎಲಿಮೆಂಟ್, ಯಾಕೆ ಅಂತ ಹೇಳಿ. ಕ್ಯಾಲ್ಶಿಯಂಗೆ ಮತ್ತೆ ಬರುವಂತಹ ಎಲಿಮೆಂಟ್ಸ್ಗಳದ್ದು ಪ್ರಾಪರ್ಟೀಸ್ಗಳು ಎಂಟೈರ್ಲಿ ಡಿಫ್ರೆಂಟ್ ಆಗಿರುತ್ತೆ, ಅಲ್ಲಿ ಈ ಲಾ ಅಪ್ಲಿಕೇಬಲ್ ಆಗೋದಿಲ್ಲ ಅಂತೇಳಿ. ನೆಕ್ಸ್ಟ್ ಅವ್ರು ಫೋಕಸ್ ಮಾಡುವಂಥದ್ದು ಲಿಮಿಟೇಷನ್ಸ್ ಏನು ಅಂತ ಹೇಳ್ಕೊಂಡು, ತುಂಬ ಸಿಂಪಲ್. ಇಟ್ ವಾಸ್ ಫೌಂಡ್ ದಟ್ ಲಾ ಆಫ್ ಆಕ್ಟೇವ್ಸ್ ವಾಸ್ ಅಪ್ಲಿಕೇಬಲ್ ಓನ್ಲಿ ಅಪ್ ಟು ದ ಕ್ಯಾಲ್ಶಿಯಂ. ಅದಾದಮೇಲೆ ಈ ಲಾ ಅಪ್ಲಿಕೇಬಲ್ ಆಗಲಿಲ್ಲ ಅಂತ ಹೇಳುವಂಥದ್ದು. ಮತ್ತು it was assumed by him that only 56 elements existed in nature, no more elements would be discovered in the future ಅಂತ ಹೇಳುವಂಥದ್ದು. that was like kind of arrogancy he has shown. ಸೊ ಅದ ಕಾರಣ ಅದೊಂದು ಆಮೇಲೆ ಎಷ್ಟೋ ಎಲಿಮೆಂಟ್ಸ್ಗಳು ಡಿಸ್ಕವರ್ ಆಯ್ತಲ್ವಾ. ಮೆಂಡಲಿಯೂಸ್ದು ಕ್ಲಾಸಿಫಿಕೇಶನ್ ಟೈಮಲ್ಲಿ 63 ಎಲಿಮೆಂಟ್ಸ್ಗಳಿದ್ವು. ಇವ್ರದ್ದು ಕ್ಲಾಸಿಫಿಕೇಶನ್ ಟೈಮಲ್ಲಿ 56 ಎಲಿಮೆಂಟ್ಸ್ ವೆರ್ ನೋನ್. ಅವ್ರ ಟೈಮಲ್ಲಿ ಒಂದು 63 ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 9 ಎಲಿಮೆಂಟ್ಸ್ ಎಕ್ಸ್ಟ್ರಾ, 9 ಅಲ್ಲ 7 ಎಲಿಮೆಂಟ್ಸ್ ಎಕ್ಸ್ಟ್ರಾ ಒಂದು ಡಿಸ್ಕವರಿ ಆಯಿತು ಅಂತ ಹೇಳ್ಬೋದು. ಸೊ ಆ ಒಂದು ಅರೋಗೆನ್ಸಿಯನ್ನು ತೋರಿಸಿದ್ರು ಅಂತ ಹೇಳ್ಕೊಂಡು, ಮತ್ತು ಅದಲ್ಲದೆ ಕೂಡ ಆ ಎಲಿಮೆಂಟ್ಗಳನ್ನೆಲ್ಲವುಗಳನ್ನ ಕೂಡ ಆ ಟೇಬಲಲ್ಲಿ ಫಿಟ್ ಮಾಡಲಿಕ್ಕೋಸ್ಕರ ಅವ್ರು ಏನು ಹೇಳಿದ್ರು ಲಾ, ಅದನ್ನು ಅವರೇ ಇನ್ವರ್ಟ್ ಮಾಡಿಬಿಟ್ರು. ಸೊ in order to fit elements into his table, Newlands adjusted 2 elements in the same slot. 2 ಎಲಿಮೆಂಟ್ನ, ದೋ the properties were not similar to the rest of the elements. ಎಕ್ಸಾಂಪಲ್ ಅನ್ನು ಹೇಳ್ದಲ್ವ ನಿಮಗೆ, ಕೊಬಾಲ್ಟ್ ಮತ್ತು ನಿಕಲನ್ನು ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್ ಜೊತೆ ಹಾಕಿದ್ರು, ಅವುಗಳದ್ದು ಪ್ರಾಪರ್ಟೀಸ್ ಈವನ್ ದೋ ಎಂಟೈರ್ಲಿ ಡಿಫ್ರೆಂಟ್ ಆಗಿದ್ರು ಕೂಡ. ಅದೇ ಥರ ಅಯನ್ ಅಂತ ಹೇಳುವ ಎಲಿಮೆಂಟ್ಸ್ ವಾಸ್ ನಾಟ್ ರಿಸೆಂಬ್ಲಿಂಗ್ ಸಲ್ಫರ್, ಕ್ಲೋರಿನ್ ಆ್ಯಂಡ್ ಸೆಲೇನಿಯಮ್, ಬಟ್ ಸ್ಟಿಲ್ ಹಿ ಪ್ಲೇಸ್ಡ್ ಅಯನ್ ವಿತ್ ದ ಸಲ್ಫರ್, ಕ್ಲೋರಿನ್, ಸೆಲೇನಿಯಮ್ ಆಫ್ ಹಿಸ್ ಟೇಬಲ್ ಅಂತ ಹೇಳ್ಕೊಂಡು. ಸೊ ಇದು ಏನಾಯಿತು, ಇವ್ರದ್ದು ಪಿರಿಯಾಡಿಕ್ ಟೇಬಲ್ದು ಮೇಜರ್ ಡ್ರಾಬ್ಯಾಕ್ ಆಯಿತು ಅಂತ ಹೇಳಿ. ನೆಕ್ಸ್ಟ್ ಬಂದರು ನಮ್ಮ ಹೀರೋ ಆಫ್ ದ ಪಿರಿಯಾಡಿಕ್ ಟೇಬಲ್, ದ ಮೇಜರ್ ಕಾಂಟ್ರಿಬ್ಯೂಟರ್ ಆಫ್ ದ ಪಿರಿಯಾಡಿಕ್ ಟೇಬಲ್, ದಟ್ ಈಸ್ ಡೆಮಿಟ್ರಿ ಮೆಂಡಲೀವ್. ಅವ್ರದ್ದು ಫುಲ್ ನೇಮ್ ಈ ಥರ ಇದೆ, ಡೆಮಿಟ್ರಿ ಇವಾನೋವಿಚ್ ಮೆಂಡಲೀವ್ ಅಂತ ಹೇಳ್ಕೊಂಡು. ಯು ಕ್ಯಾನ್ ಪ್ರೊನೌನ್ಸ್ ದ ವೇ ಯು ವಾಂಟೆಡ್. ಸೊ 1869 ಇವರೊಂದು ಅವ್ರದ್ದು ಪ್ರಾಪರ್ಟಿ ಆಫ್ ಪಿರಿಯಾಡಿಕ್ ಟೇಬಲ್ ಅಥವಾ ಅವರ ಸ್ಟಡೀಸ್ ಏನಿದೆ ಅದನ್ನು ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಜರ್ಮನ್ ಪೇಪರಲ್ಲಿ ಕೂಡ ಪಬ್ಲಿಕೇಶನ್ ಮಾಡ್ತಾರೆ ಅವರು. ಅದ್ರ ಬಗ್ಗೆ ಡೀಟೇಲಿಂಗ್ ಆಗಿ ಒಂದು ಸಣ್ಣ ಪ್ಯಾರಾಗ್ರಾಫ್ಲಿ ನಿಮ್ಮ NCERT ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಸಿ ವಾಟ್ ಹಿ ಹ್ಯಾಸ್ ಡನ್ ಅಂತ ಹೇಳ್ಕೊಂಡು. ಮೆಂಟಲಿಯು ಸ್ಟಾರ್ಟ್ ಮಾಡಬೇಕಾದ್ರೆ 63 ಎಲಿಮೆಂಟ್ಸ್ ಇತ್ತು ಆ ಟೈಮಲ್ಲಿ, 63 ಎಲಿಮೆಂಟ್ಸ್ ವೇರ್ ನೋನ್. ಸೊ ಅವರ ಸ್ಟಡೀಸ್ ಏನಾಯಿತು, ಈ 63 ಎಲಿಮೆಂಟ್ಸನ್ನು ಹೇಗೆ ಎಫೆಕ್ಟಿವ್ ಆಗಿ ಕ್ಲಾಸಿಫೈ ಮಾಡಬೇಕು ಅಂತ ಹೇಳಿದ್ರ ಮೇಲೆ ಅವರ ಸ್ಟಡಿ ಸ್ಟಾರ್ಟ್ ಆಯಿತು. ಸೊ ಮೆಂಡಲಿಯಸ್ ಪಿರಿಯಾಡಿಕ್ ಟೇಬಲ್ ಇಸ್ ಆ್ಯಕ್ಚುಲಿ ಬೇಸ್ಡ್ ಆನ್ ವಾಟ್, ಕೆಮಿಕಲ್ ಪ್ರಾಪರ್ಟೀಸ್. ಯಾವ ಕೆಮಿಕಲ್ ಪ್ರಾಪರ್ಟೀಸ್? ವಿತ್ ದ
ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಯಾಕೆಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಜೊತೆ ಸುಮಾರು ಅಲ್ಲಿ ಡಿಸ್ಕವರ್ ಆಗಿರುವಂತಹ ಎಲ್ಲ ಮೆಟಲ್ಸ್ಗಳು ರಿಯಾಕ್ಟ್ ಆಗಿ ರೆಸ್ಪೆಕ್ಟಿವ್ ಹೈಡ್ರೈಡ್ಸ್ ಆ್ಯಂಡ್ ಆಕ್ಸೈಡ್ಸ್ನ ಕೊಡ್ತಾ ಇದ್ರು. ಸೊ ಬೇಸ್ಡ್ ಆನ್ ದಸ್ ಫಾರ್ಮುಲೆ ಆಫ್ ಹೈಡ್ರೈಡ್ಸ್ ಆ್ಯಂಡ್ ಆಕ್ಸೈಡ್ಸ್ ಅವ್ರೇನು ಮಾಡ್ತಾರೆ, ಇಡೀ ಎಲಿಮೆಂಟ್ಸನ್ನು ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ಅವರು ಕ್ಲಾಸಿಫೈ ಮಾಡ್ತಾ ಹೋಗ್ತಾರೆ. ಯಾವ ಕ್ಯಾಟಗರಿಯಲ್ಲಿ ಅದು ಅಂತ ಹೇಳ್ತೀನಿ ನಾನು ಆಮೇಲೆ. ಸೊ ಇದು ತುಂಬ ಇಂಪಾರ್ಟೆಂಟ್. ದ ಫಾರ್ಮುಲೆ ಆಫ್ ಹೈಡ್ರೈಡ್ಸ್ ಆ್ಯಂಡ್ ಆಕ್ಸೈಡ್ಸ್ ವೆರ್ ಫಾರ್ಮ್ಡ್ ಬೈ ಅನ್ ಎಲಿಮೆಂಟ್ ವೆರ್ ಟ್ರೀಟೆಡ್ ಆಸ್ ದ ಬೇಸಿಕ್ ಪ್ರಾಪರ್ಟಿ ಆಫ್ ಎನ್ ಎಲಿಮೆಂಟ್ ಫಾರ್ ಇಟ್ಸ್ ಕ್ಲಾಸಿಫಿಕೇಶನ್ ಅಂತ ಹೇಳಿ. ಯಾವ ಬೇಸಿಸ್ ಮೇಲೆ ಮೆಂಡಲಿಯು ಕ್ಲಾಸಿಫೈ ಮಾಡಿದ್ರು ಅಂತ ಹೇಳೋ ಕ್ವೆಶನ್ಗೆ ದಿಸ್ ಇಸ್ ದಿ ಆನ್ಸರ್. ಓಕೆ, ಸೊ ಅದಲ್ಲದೆ ಈ ಒಂದು ಟೈಮಲ್ಲಿ ಅವ್ರು ಅಬ್ಸರ್ವ್ ಮಾಡ್ತಾರೆ. ಹೇಗೆ ಅವ್ರು ಅಬ್ಸರ್ವ್ ಮಾಡ್ತಾರೆ ಅಂದರೆ 63 ಕಾರ್ಡ್ಸನ್ನು ಮಾಡಿಕೊಂಡು ವಾಲ್ಸಲ್ಲಿ ಹ್ಯಾಂಗ್ ಮಾಡ್ತಾರೆ. 63 ಎಲಿಮೆಂಟ್ಸ್ದು ಪ್ರಾಪರ್ಟೀಸನ್ನು ಬರೆದು ಅವರು ಯಾವ ಎಲಿಮೆಂಟ್ ಒಂದೇ ಪ್ರಾಪರ್ಟೀಸನ್ನು ತೋರಿಸುತ್ತೋ ಅದಗಳನ್ನ ಒಂದೇ ರೋವಲ್ಲಿ ಇಟ್ಟು ಅರೇಂಜ್ ಮಾಡಿ ಅವರು ಅನಲೈಸ್ ಮಾಡಿದಾಗ ಅವ್ರಿಗೆ ಗೊತ್ತಾಯಿತು, ಓಕೆ ಒಂದಿಷ್ಟು ಗ್ಯಾಪ್ ಆದಮೇಲೆ ಕೆಲವೊಂದು ಎಲಿಮೆಂಟ್ಸ್ಗಳು ಅಂದರೆ ಎಲಿಮೆಂಟ್ಸ್ಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸಲ್ಲಿ ನೀವು ಹೇಗೆ ಬರೀತಾ ಹೋಗ್ತೀರೋ ಆಗ ಬರೆದಾಗ ಸ್ವಲ್ಪ ಗ್ಯಾಪ್ ಆದಮೇಲೆ ಕೆಲವೊಂದಷ್ಟು ಎಲಿಮೆಂಟ್ಸ್ಗಳು ಸೇಮ್ ಪ್ರಾಪರ್ಟೀಸ್ನ ತೋರಿಸುವಂಥವುಗಳು ಒಂದೇ ಗ್ರೂಪಲ್ಲಿ ಬರುತ್ತೆ ಅಂತ ಹೇಳೋದು ಗೊತ್ತಾಯ್ತು. ಸೊ ರಿಕರೆನ್ಸ್ ಅಲ್ಲಿ ಇದೆ ಅಂತ ಹೇಳಿ, ಅಥವಾ ಇಂಟರ್ವಲ್ ಬರ್ತಾ ಇದೆ, ಒಂದು ಸೇಮ್ ಪ್ರಾಪರ್ಟಿಯನ್ನು 2 ಎಲಿಮೆಂಟ್ಗಳು ತೋರಿಸ್ತಾ ಇದೆ ಅಂತ ಹೇಳಿದರೆ ಅವುಗಳು ಸ್ವಲ್ಪ ಗ್ಯಾಪ್ ಆದಮೇಲೆ ತೋರಿಸುತ್ತೆ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಯಾರಿಗೆ ಬಂತು, ನಮ್ಮ ಮೆಂಡಲಿವಿಗೆ ಬಂತು. ಅದ್ರ ಬಗ್ಗೆ ಇಲ್ಲಿದೆ ನೋಡಿ. ಇಟ್ ವಾಸ್ ಅಬ್ಸರ್ವ್ಡ್ ದಟ್ ದೇರ್ ಅಕರ್ ಪಿರಿಯಾಡಿಕ್ ರಿಕರೆನ್ಸ್ ಆಫ್ ಎಲಿಮೆಂಟ್ಸ್ ವಿತ್ ದ ಸಿಮಿಲರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. On this basis, Mendeleev's formulated periodic law. E periodic law tumba important for 1 mark, which states that properties of elements are the periodic function of atomic masses anta helkondu. This is very important and easy also. Then comes Mendeleev's periodic table. This is very, very important for 1 mark. It contains vertical column. ಆ ವರ್ಟಿಕಲ್ ಕಾಲಮನ್ನು ನೀವು ಗ್ರೂಪ್ ಅಂತ ಹೇಳಿ ಕರಿತೀರಾ. ಹಾಗೆ ಹಾರಿಸಾಂಟಲ್ ರೋವನ್ನು ನೀವೇನಂತ ಹೇಳಿ ಕರಿತೀರಾ, ಪೀರಿಯಡ್ಸ್ ಅಂತ ಹೇಳಿ ಕರಿತೀರಾ. ಸೊ ಇಟ್ ಕಂಟೈನ್ಸ್ 7 ಪೀರಿಯಡ್ಸ್ ಆರ್ ಹಾರಿಸಾಂಟಲ್ ರೋಸ್ ಆ್ಯಂಡ್ 8 ವರ್ಟಿಕಲ್ ಕಾಲಮ್ಸ್ ಅಂತ ಹೇಳಿ. ಈಚ್ ಗ್ರೂಪ್ ಇಸ್ ಫರ್ದರ್ ಡಿವೈಡೆಡ್ ಇಂಟು ಸಪ್ರೇಟ್ ಎ ಆ್ಯಂಡ್ ಬಿ. ಒಂದೊಂದು ಗ್ರೂಪ್ ಏನಿದೆ, ಆ ವರ್ಟಿಕಲ್ ಕಾಲಮ್ ಏನಿದೆ ಅದು ಎ ಮತ್ತು ಬಿ ಅಂತ ಹೇಳಿ ಫರ್ದರ್ ಕ್ಲಾಸಿಫೈ ಆಯಿತು. ಇದನ್ನು ಈಗ ಹೊಸ ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ನೀವು ನೋಡಲ್ಲ. ಆ್ಯಂಡ್ ದಿಸ್ ಇಸ್ ಹಿಸ್ ಪೀರಿಯಾಡಿಕ್ ಟೇಬಲ್ ಲುಕ್ಸ್ ಲೈಕ್. ನೀವು ನೋಡ್ತಾ ಇದ್ದೀರಾ ಗ್ರೂಪ್ ನೋಡಿ, 1 2 3 4 5 6 7 8 ಗ್ರೂಪನ್ನು ಅವರು ಮಾಡಿದ್ದಾರೆ. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅವಾಗ ಇರಲಿಲ್ಲ. ಟ್ರಾನ್ಸಿಷನ್ ಎಲಿಮೆಂಟ್ಸನ್ನು ಯಾವಾಗ ಡಿಸ್ಕವರ್ ಮಾಡ್ತಾರೆ ಆವಾಗ ಈ ಗ್ರೂಪಲ್ಲಿ ಅವರು ಇನ್ಕ್ಲೂಡ್ ಮಾಡ್ತಾರೆ ವಿದೌಟ್ ಡಿಸ್ಟರ್ಬಿಂಗ್ ಎನಿ ಆಫ್ ದಿ ಅದರ್ ಎಲಿಮೆಂಟ್ಸ್ ಅಂತ ಹೇಳ್ಕೊಂಡು. ದೆನ್ ಕಮ್ಸ್ ದ ರೋ ನೀವು ನೋಡ್ತಾ ಇದ್ದೀರಾ 6 ರೋ ಇದೆ ಅಂತ ಹೇಳ್ತೀವಿ ಇಲ್ಲಿ. ಸೊ ಇನ್ಕ್ಲೂಡಿಂಗ್ ದಿಸ್ ಎ ಬಿ ಕಾಲಮ್ ಆದರೆ ಅದು ಟೋಟಲ್ 7 ಪೀರಿಯಡ್ ಆಗುತ್ತೆ. ಯಾಕೆಂದರೆ ನಾವಿಲ್ಲಿ ಮೆನ್ಷನ್ ಮಾಡಿದ್ವಿ ಪ್ರೀವಿಯಸ್ ಸ್ಲೈಡಲ್ಲಿ ದಟ್ ಇಟ್ ಹ್ಯಾಸ್ 7 ಪೀರಿಯಡ್ಸ್ ಅಂತ ಹೇಳಿ. ಕ್ಲಾಸಿಫಿಕೇಷನಿಗೆ ಬಂದಾಗ ನೀವು ನೋಡ್ತಾ ಇದ್ದೀರಾ ಆ ಫಸ್ಟ್ ಹಾರಿಸಾಂಟಲ್ ಇದರಲ್ಲಿ ಏನಿದೆ ಅಲ್ಲಿ ಟ್ರಾನ್ಸಿಷನ್ ಸೀರೀಸನ್ನು ಅವ್ರು ಹಾಕಿದರೆ ಹೊರತು ಬೇರೆ ಯಾವುದೇ ಎಲಿಮೆಂಟ್ಸ್ ಇರಲಿಲ್ಲ. ಅಲ್ಲಿ ಎ ಬಿ ಅಂತಷ್ಟೇ ಇದೆ. ಮತ್ತೆ ಬರುವಂತಹ ಪ್ರತಿ ಪೀರಿಯಡಲ್ಲೂ ಕೂಡ ಎಲಿಮೆಂಟ್ಸ್ದು ಕ್ಲಾಸಿಫಿಕೇಶನ್ ಇದೆ. ಸೊ ಇನ್ಕ್ಲೂಡಿಂಗ್ ದಿಸ್ ಏನಾಯ್ತು, ಅದು ಟೋಟಲ್ 7 ಆಯಿತು. ವಿದೌಟ್ ದಿಸ್ ಟೋಟಲ್ 6 ಪೀರಿಯಡ್ ಆಯಿತು. ಬಟ್ ಕೇಳಿದಾಗ ಯು ಹ್ಯಾವ್ ಟು ಇನ್ಕ್ಲೂಡ್ ದಿಸ್ ಆ ಎ ಬಿ ಗ್ರೂಪ್ ಇರುವಂತಹ ಆ ಒಂದು ಹಾರಿಸಾಂಟಲ್ ರೋವನ್ನು ಇನ್ಕ್ಲೂಡ್ ಮಾಡ್ತಿರಲ್ಲ. ಹಾಗಾಗಿ ಟೋಟಲ್ 7 ಪೀರಿಯಡ್ಸ್ ಇದೆ. 1 2 3 4 5 6 7 ಅಂತ ಹೇಳ್ಕೊಂಡು ಟೋಟಲ್ 7 ಕೌಂಟ್ ಇದೆ ಅಲ್ಲಿ. ಸೊ ಪೀರಿಯಡ್ ಸ್ಟಾರ್ಟ್ ಆಗೋದು ಇಲ್ಲಿ ಫಸ್ಟ್ ಇದು 2 ಗ್ಯಾಪ್ ಆದಮೇಲೆ, ಫಸ್ಟ್ ಒಂದು ಹಾರಿಸಾಂಟಲ್ ರೋದು ಗ್ಯಾಪ್ ಆದಮೇಲೆ ಮತ್ತೆ ನಿಮ್ಮ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಸೊ ಕನ್ಫ್ಯೂಷನ್ ಬೇಡ ಇಲ್ಲಿ. ನಿಮ್ಗೆ ಏನು ಗೊತ್ತಿರಬೇಕು ಅಂತ ಹೇಳಿದರೆ ಆಕ್ಸೈಡ್ಸ್ ಮತ್ತು ಹೈಡ್ರೈಡ್ಸ್ ಫಾರ್ಮುಲಾ ಆಫ್ ಗ್ರೂಪ್ 1 ಏನು, R2O ಮತ್ತು RH. ಯಾಕೆ ಆ ಥರ ಆಯಿತು, ಗ್ರೂಪ್ 1ನಲ್ಲಿ ಬರುವಂತಹ ಎಲಿಮೆಂಟ್ಸನ್ನು ಇನ್ ಜನರಲ್ ಆಗಿ ನಾನು R ಅಂತ ಹೇಳಿ ತಗೊಂಡ್ರೆ ಈ R ಯಾವಾಗ ಆಕ್ಸಿಜನ್ ರಿಯಾಕ್ಟ್ ಆಗುತ್ತೆ ಅವುಗಳದ್ದು ವ್ಯಾಲೆನ್ಸಿ ಬಂದುಬಿಟ್ಟು +1 ಇರುತ್ತೆ, ಆಕ್ಸಿಜನ್ದು -2 ಇರುತ್ತೆ. ಸೊ ಅಲ್ಲಿ ಏನಾಯಿತು, ಎಕ್ಸ್ಚೇಂಜ್ ಆಯಿತು R2O1. ಸೊ ಇಲ್ಲಿ ಪ್ಲಸ್ಸು ಮೈನಸ್ಸು ನೀವು ಮರ್ತ್ಬಿಡಿ, ಜಸ್ಟ್ 1 and 2 ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಯಾವ ಗ್ರೂಪ್ ಇರುತ್ತೋ ಆ ಗ್ರೂಪ್ ಇದು ನಂಬರ್ ಆರಿಗೆ ಕೊಡಿ. ಈಗ R ಬಿಲಾಂಗ್ಸ್ ಟು ಗ್ರೂಪ್ 1 ಅಂತ ಹೇಳಿದರೆ ಜಸ್ಟ್ ರೈಟ್ ಇಟ್ ಆಸ್ R1. ಓಕೆ, ಆಗ 1 ಏನಾಯಿತು ಕ್ರಾಸ್ ಮಾಡಿ ಓಗೆ ಹೋಯಿತು, 2 ವಿಲ್ ಕಮ್ ಟು ದಿ R. ಸೊ ಇಲ್ಲಿ R2O ಆಯಿತು. RH ಯಾಕಾಯಿತು, ಬಿಕಾಸ್ R ಹ್ಯಾಸ್ ಅ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಹೇಳುವಂಥ ಸ್ಕೋಪ್ ಇಲ್ಲ, ಬಿಕಾಸ್ ಡ್ಯೂರಿಂಗ್ ದ ಮೆಂಡಲಿವ್ಸ್ ಟೈಮ್ ಅದು ಎಲೆಕ್ಟ್ರಾನ್ಸ್ ಬಗ್ಗೆ ಡಿಸ್ಕವರಿ ಇನ್ನೂ ಆಗಿರಲಿಲ್ಲ. ಸೊ ಜಸ್ಟ್ ನೋ ದ್ಯಾಟ್ R is 1, H is 1, 1 1 ಗೆಟ್ಸ್ ಕ್ಯಾನ್ಸಲ್ ಅಂತ ಹೇಳಿ, ಅಥವಾ 1 1 ಅಲ್ಲಿ ಬರೆದ್ರು ಇಲ್ಲ ಅಂತ ಹೇಳಿದ್ರು, ಇಟ್ ಇಸ್ ಅಂಡರ್ಸ್ಟ್ಯಾಂಡಬಲ್ ಅಂತ ಹೇಳಿ. ನೆಕ್ಸ್ಟ್ RO ಮತ್ತು RH2 ಸೆಕೆಂಡ್ ಗ್ರೂಪಿಗೆ. ಯಾಕೆ ಇಲ್ಲಿ RO, ಬಿಕಾಸ್ R ಇದು ನಂಬರ್ ಬಂದುಬಿಟ್ಟು 2, ವ್ಯಾಲೆನ್ಸಿ ಬಂದುಬಿಟ್ಟು 2, ಆಕ್ಸಿಜನ್ ಇಸ್ 2. ಸೊ ಅಲ್ಲಿ 2 ಕ್ಯಾನ್ಸಲ್ ಆಯಿತು, RO ಆಯಿತು. RH2 ಯಾಕೆ, ಬಿಕಾಸ್ R ಬಿಲಾಂಗ್ಸ್ ಟು ಗ್ರೂಪ್ 2, R ಇಸ್ ನಥಿಂಗ್ ಬಟ್ ಎಲಿಮೆಂಟ್ ಆಫ್ ಗ್ರೂಪ್ 2. ಅದು ಹೈಡ್ರೋಜನ್ ಅಂತ ರಿಯಾಕ್ಟ್ ಆಗಬೇಕಾದ್ರೆ ಹೈಡ್ರೋಜನ್ ಹ್ಯಾಸ್ 1. ಸೊ ಆ 2 ಏನಾಯಿತು, ಕ್ರಾಸ್ ಆಯಿತು.
ಕ್ರಾಸ್ ಆಗಿ ಹೆಚ್ಚು ಜಾಗಕ್ಕೆ ಹೋಯಿತು ಅಂತ ಹೇಳಿ ನೀವು ಬೇಕಾದರೆ ಅರ್ಥ ಮಾಡ್ಕೊಳ್ಬೋದು. ಸಿಮಿಲರ್ಲಿ ಈ 8th ರೋಗೆ ಬಂದಾಗ RO4 ಆಗುತ್ತೆ, RO4. ಸೊ ಅದು ಯಾಕೆ RO4 ಆಯಿತು ಅಂತ ಹೇಳಿದರೆ, ಇಟ್ ಇಸ್ ಲೈಕ್ ಆರ್ ಅಂತ ಹೇಳೋದಕ್ಕೆ 8 ಇದೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ, ಆಕ್ಸಿಜನ್ಗೆ 2 ಇದೆ. ನೀವು ಕಾಮನ್ ತೆಗಿತೀರಾ 2 1s 2 4s ಅಂತ ಹೇಳಿ. ಸೊ ಆಮೇಲೆ ಈ 4 ಏನಾಯಿತು ಈಚೆಗೆ ಬರುತ್ತೆ, RO4 ಅಂತ ಹೇಳಿ ಈ ಥರ ನೀವು ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ ದ್ಯಾಟ್ಸ್ ಆಲ್ ಫಾರ್ ದಿಸ್ ಪರ್ಟಿಕ್ಯುಲರ್ ಒಂದು ಗ್ರೂಪ್ ಆಫ್ ಎಲಿಮೆಂಟ್ಸ್ ಅಂತ ಹೇಳಿ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಫಸ್ಟ್ ಇಸ್ RH, ದೆನ್ ಕಮ್ಸ್ RH2, ಆಮೇಲೆ RH3 ಆಗುತ್ತೆ, ಇಲ್ಲಿ RH4, RH3 ಇಲ್ಲಿ ಯಾಕೆ RH5 ಆಗಲ್ಲ ಅಂತ ಹೇಳಿದ್ರೆ, ದಿಸ್ ಇಸ್ ಅಗೇನ್ ಒನ್ ಮೋರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ಇಲ್ಲಿ 5 ಹೈಡ್ರೋಜನ್ ಆಟಮ್ಸ್ಗಳು, ಹೈಡ್ರೋಜನ್ ಸಣ್ಣ ಸೈಜ್ ಇದ್ರೂ ಕೂಡ 5, 6 ಅಥವಾ 4ಕ್ಕಿಂತ ಹೆಚ್ಚು ಹೈಡ್ರೋಜನ್ ಆಟಮ್ಸ್ಗಳು ಒಂದು ಎಲಿಮೆಂಟ್ ಸುತ್ತ ಸ್ಟೇಬಲ್ ಆಗಿ ಉಳ್ಕೊಳ್ಳಲ್ಲ ಅಂತ ಹೇಳೋ ಒಂದು ಕಾನ್ಸೆಪ್ಟನ್ನು ಇವಾಗಲೂ ಕೂಡ ಬಿಲೀವ್ ಮಾಡ್ತಾರೆ. ಸೊ ಇಟ್ ಇಸ್ RH3 ಮತ್ತು ಇಲ್ಲಿ R2O5 ಅಥವಾ RH5 ಅಂತ ಏನು ಬರುತ್ತೆ, ಇಟ್ ಇಸ್ ನಾಟ್ ಅ ವೆರಿ ಸ್ಟೇಬಲ್ ಕಂಪೌಂಡ್. ಹಾಗಾಗಿ ನೆಕ್ಸ್ಟ್ 6 ಬಂದಾಗ ಅದು RH2 ಆಯಿತು, ಮತ್ತು RH ಆಯಿತು, ಕಡಿಮೆ ಆಗ್ತಾ ಬರುತ್ತೆ. ಇಲ್ಲಿ 6 ಅಂತ ಹೇಳಿದಾಗ ನೋಬೆಲ್ ಗ್ಯಾಸಿಯಸ್ ಕಾನ್ಫಿಗರೇಷನಲ್ಲಿ ಆ ಆಕ್ಟೇಟನ್ನು ನೀವು ನೆನ್ಪಿಟ್ಕೊಳ್ಳಿ, 8 ಅಂತ ಹೇಳಿ. 8 - 6 ಏನಾಯಿತು, 2 ಆಯಿತು. ಸೊ ಆರಿದು ಪವರ್ ಏನಾಯಿತು ಅಲ್ಲಿ 2 ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. 7 ಅಂತ ಹೇಳಿದಾಗ ಆಕ್ಟೇಟ್ ಕಾನ್ಫಿಗರೇಷನ್ ಇಸ್ 8, 7 - 8 ಇಸ್ 1 ಅಲ್ವಾ. ಸೊ ಆರಿದು ಪವರ್ ಏನಾಯಿತು ಅಲ್ಲಿ 1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ, ಆ್ಯಂಡ್ ಹೆಚ್ಚಿದು ಪವರನ್ನು 1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. ಸೊ ಇಟ್ಸ್ ನಾಟ್ ಆ್ಯಕ್ಚುಲಿ ಲಾಜಿಕಲ್ ವೆನ್ ಇಫ್ ಐ ಹ್ಯಾವ್ ಟು ಸ್ಪೀಕ್, ಬಿಕಾಸ್ ಮೆಂಡೆಲಿಯಸ್ ಟೈಮಲ್ಲಿ ಈ ಥರ ಈ ಒಂದು ನೋಬೆಲ್ ಗ್ಯಾಸಿಯಸ್ ಇರಲಿಲ್ಲ, ಆಕ್ಟೇವ್ಸ್ ಇರಲಿಲ್ಲ, ಬಟ್ ಸ್ಟಿಲ್ ಅವ್ರು ಅದಕ್ಕೆ ಜಸ್ಟಿಫೈ ಮಾಡಲಿಲ್ಲ ಇಲ್ಲಿ ಯಾಕೆ ಈ ಒಂದು ಪ್ರಾಪರ್ಟಿ ಆಫ್ ಎಲಿಮೆಂಟ್ಸ್ ತೋರಿಸ್ತಾ ಇದೆ ಅಂತ ಹೇಳಿ, ಬಿಕಾಸ್ ಈ ವಾಸ್ ನಾಟ್ ನೋಯಿಂಗ್ ದ್ಯಾಟ್. ನಮಗೆ ಇವಾಗ ಗೊತ್ತಿದೆ ಅದು ಯಾಕೆ ಆ ಥರ ಆಯಿತು ಅಂತ ಹೇಳಿ, ಬಿಕಾಸ್ ದೋಸ್ ಎಲಿಮೆಂಟ್ಸ್ ಆ ಟೈಮಿಂದನೇ ಆ ಆಕ್ಟೇಟ್ ಕಾನ್ಫಿಗರೇಷನ್ ಸ್ಟ್ರೈವ್ ಮಾಡ್ತಾ ಇತ್ತು. 2 ಎಲಿಮೆಂಟ್ಸ್ ಅಷ್ಟೇ ಅದಕ್ಕೆ ಆಕ್ಸೆಪ್ಟಿಂಗ್ ನೇಚರ್ ಇತ್ತು ಅಂತ ಹೇಳುವಂಥದ್ದು ನಾವು ವಿ ನೋ, ಬಟ್ ದೆನ್ ಇಟ್ ವಾಸ್ ನಾಟ್ ನೋನ್. ಸೊ ಇವಾಗ ಏನು ಗೊತ್ತಿದೆ ಅದನ್ನ ನೀವು ಏನು ಮಾಡ್ತಿರೋದಕ್ಕೆ ಅಪ್ಲೈ ಮಾಡ್ತಾ ಸ್ಟಡಿ ಮಾಡ್ತಾ ಹೋಗ್ತೀರಾ. ಸೊ ದಿಸ್ ಇಸ್ ಅ ರೀಸನ್ ಈ ಥರ ಫಾರ್ಮುಲಾಸ್ ಆಗಿದೆ. ಇಲ್ಲಿ RH5 ನೀವು ನೋಡ್ತೀರಾ, ಬಟ್ RH6, RH7 ಇಸ್ ನಾಟ್ ಪಾಸಿಬಲ್, ಬಿಕಾಸ್ ಗ್ರೂಪ್ ಆಫ್ highly reactive hydrogen atom surrounding a particular metal ion or metal atom is not stable. ಒಂದು ಮೆಟಲಿಗೆ ಸರೌಂಡಿಂಗ್ ಆಗಲಿಕ್ಕೆ ಅದು ಸ್ಟೇಬಲ್ ಆಗಿರೋದಿಲ್ಲ ಅಂತ ಹೇಳೋ ಕಾರಣಕ್ಕೆ. ಸೊ ಪ್ಲೀಸ್ ಡೂ ಫೋಕಸ್ ಆನ್ ದ ಫಾರ್ಮುಲಾ ಆಫ್ ಆಕ್ಸೈಡ್ಸ್ ಆ್ಯಂಡ್ ಹೈಡ್ರೈಡ್ಸ್. ಅವ್ರು ಹೇಗೆ ಕೇಳ್ತಾರೆ ಅಂತ ಹೇಳಿದರೆ, ಈಗ ಒಂದು ಗ್ರೂಪ್ 3ಯಲ್ಲಿರುವಂತಹ ಒಂದು ಎಲಿಮೆಂಟ್ ಜನರಲ್ ಆಗಿ M ಅಂತ ಹೇಳ್ತಾರೆ. ಸೊ M ಬಿಲಾಂಗ್ಸ್ ಟು ಮೆಂಡೆಲಿವ್ಸ್ ಪಿರಿಯಾಡಿಕ್ table group 5. So write the oxide formula for it. Mendeleev's one element in Mendeleev's periodic table belongs to group 6. Write the oxide and hydride formula for it ಅಂತ ಹೇಳಿ ಕೇಳ್ತಾರೆ. ಸೊ ಬಿ ವೆರಿ ಕೇರ್ಫುಲ್ ಫಾರ್ ದ್ಯಾಟ್. ಈಗ ಗ್ರೂಪ್ 6 ಅಲ್ಲಿ ಇದೆ ಅಂತ ಹೇಳಿದರೆ ಯು ಶುಡ್ ನೋ ದ್ಯಾಟ್. ಈಗ ಇಲ್ಲಿ ನಾವು ಆರನ್ನು 8 - 6 2 ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಬೇಕು. ಆಕ್ಸಿಜನ್ ಎನಿವೇ ಇಸ್ 2, 2 2 ಏನಾಯಿತು, ಕ್ಯಾನ್ಸಲ್ ಆಯಿತು. ಸೊ ಆಕ್ಸೈಡ್ ಫಾರ್ಮುಲಾ ಇಸ್ RO ಆ್ಯಂಡ್ ಹೈಡ್ರೈಡ್ ಫಾರ್ಮುಲಾ ಇಸ್ RH2. ವೈ ಇಲ್ಲಿ R ಬಿಕಮ್ಸ್ 2 ಬಿಕಾಸ್ ಇಟ್ ಬಿಲಾಂಗ್ಸ್ ಟು 6. ಸೊ ನಾವು 8 - 6 ಮಾಡಿಕೊಂಡು, ಅಂದರೆ ಆಕ್ಟೇಟ್ ಕಾನ್ಫಿಗರೇಷನ್ಗೆ 8 ಎಲೆಕ್ಟ್ರಾನ್ಸ್ ಬೇಕು, ಬಟ್ ಆಲ್ರೆಡಿ 6 ಇದೆ. ಸೊ 8 - 6 ಮಾಡಿದಾಗ ನಿಮಗೆ ನಂಬರ್ ಆಫ್ ವ್ಯಾಲೆನ್ಸಿ ಅಥವಾ ಕಂಬೈನಿಂಗ್ ಕೆಪಾಸಿಟಿ ಇಲ್ಲೇ ಗೊತ್ತಾಗುತ್ತೆ 2 ಅಂತ ಹೇಳಿ. ಸೊ R ಇಸ್ ಗೋಯಿಂಗ್ ಟು ಕಂಬೈನ್ ವಿತ್ 2 other elements ಅಂತ ಹೇಳ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಸೊ ಯು ಕ್ಯಾನ್ ಕ್ರಾಸ್ ವೆರಿಫೈ ಫಾರ್ 8th ಎಲಿಮೆಂಟ್, ದಿಸ್ ಇಸ್ 6th ಗ್ರೂಪ್, ದಿಸ್ ಇಸ್ ಹೌ ಇಟ್ ಶೋಸ್ ಅಂತ ಹೇಳಿ. RO3 RH2. ಓಕೆ, ಸೊ ದೆನ್ ಸೊ ಆಕ್ಸೈಡ್ಗೆ ಇಲ್ಲಿ ನೀವು ಒಂದು ಸ್ವಲ್ಪ ವೆರಿಫೈ ಮಾಡ್ಕೊಳ್ಳಿ. ಫಾರ್ ದ ಆಕ್ಸೈಡ್ ಅವರು 6 ಅಂತ ಹೇಳಿ ತಗೊಂಡಿದ್ದಾರೆ. ಸೊ ಆರ್ಗೆ 6 ಇದೆ, ಆಕ್ಸಿಜನ್ಗೆ 2 ಇದೆ ಅಂತ ಹೇಳಿ. 2 ways ಇಟ್ ಕ್ಯಾನ್ ರಿಯಾಕ್ಟ್. ಇಲ್ಲೇನಾಯಿತು, 2 1s 2 3s ಆಯಿತು. ಸೊ R ಬಿಕಮ್ಸ್ RO3. ಬಟ್ ಹೈಡ್ರೈಡ್ಸ್ಗೆ ಬಂದಾಗ ಅವರು RH2. ಹೀಗೆ ಫಾರ್ಮುಲಾಸನ್ನು ಅವರು ತಗೊಂಡಿದ್ದಾರೆ. ಸೊ ಐ ವಿಲ್ ಎಕ್ಸ್ಪ್ಲೇನ್ ಒನ್ಸ್ ಅಗೇನ್. ಸೊ 6th ಗ್ರೂಪಲ್ಲಿ ಬಂದಾಗ, ನೀವು 6th ಗ್ರೂಪಲ್ಲಿ ಯಾವುದೊಂದು ಮೆಟಲ್ ಇದೆ, M ಮೆಟಲ್ ಮೆಂಡೆಲಿವ್ಸ್ ಪಿರಿಯಾಡಿಕ್ ಟೇಬಲ್ ಇದೆ ಅಂತ ಹೇಳಿದಾಗ 2 ways ಟು ಟೇಕ್ ದ ಚಾರ್ಜ್. ಈ ಮೆಟಲ್ ಎಮ್ಮಿಗೆ ನೀವು 6 ಅಂತ ತಗೊಳ್ಬೋದು, ಮೆಟಲ್ ಎಮ್ಮಿಗೆ 2 ಅಂತ ಹೇಳಿ ತಗೊಳ್ಬೋದು. 6 ಯಾವಾಗ ತಗೊಳ್ತೀರಾ, ವೆನ್ ಮೆಟಲ್ M ಇಸ್ ಗೋಯಿಂಗ್ ಟು ಕಂಬೈನ್ ವಿತ್ ಆಕ್ಸಿಜನ್. 2 ಯಾವಾಗ ತಗೊಳ್ತೀರಾ, ವೆನ್ ಮೆಟಲ್ M ಇಸ್ ಗೋಯಿಂಗ್ ಟು ಕಂಬೈನ್ ವಿತ್ ಹೈಡ್ರೋಜನ್. ಸೊ ಇಲ್ಲಿ 6 ಬರೀತೀರಾ, ಆಕ್ಸಿಜನ್ದು 2 ಇದೆ, ಆಮೇಲೆ ಕಾಮನ್ ತೆಗಿತೀರಾ, 2 1s 2 3s. ಸೊ ಫಾರ್ಮುಲಾ ಆಫ್ ಆಕ್ಸೈಡ್ ಬಿಕಮ್ಸ್ MO3. ಆ್ಯಂಡ್ ಹೈಡ್ರೈಡ್ಸಲ್ಲಿ ಏನಾಯಿತು, ಹೈಡ್ರೋಜನ್ದು ಬಂದು 1 ಇದೆ, ಇಲ್ಲಿ ಯು ಆರ್ ಟೇಕಿಂಗ್ 2. ಸೊ ಹೈಡ್ರೈಡ್ಸ್ ಫಾರ್ಮುಲಾ ಬಂದು MH2. ಸೊ ದಿಸ್ ಇಸ್ ಹೌ ಯು ಆರ್ ಗೆಟಿಂಗ್ ದ ಹೈಡ್ರೈಡ್ ಆ್ಯಂಡ್ ಫಾರ್ಮುಲಾ, ಹೈಡ್ರೈಡ್ ಆ್ಯಂಡ್ ಆಕ್ಸೈಡ್ಸ್ ಫಾರ್ಮುಲಾ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಐ ಗೆಸ್ ನಾವ್ ಇಟ್ ಮೇಕ್ ಸೆನ್ಸ್. ಇಲ್ಲಿ ನೋಡ್ತಾ ಇದ್ದೀರಾ RO3 ಆ್ಯಂಡ್ RH2 ಅಂತ ಹೇಳಿದೆ. ಸಿಮಿಲರ್ಲಿ ಎನಿ ಗ್ರೂಪ್ ಆಫ್ ಎಲಿಮೆಂಟ್ಸ್ ಇನ್ ಎನಿ ಕೈಂಡ್ ಆಫ್ ಆಕ್ಸೈಡ್ಸ್ ಆ್ಯಂಡ್ ಹೈಡ್ರೈಡ್ಸ್ ಫಾರ್ಮುಲಾ ನಿಮ್ಮ ಮೈಂಡಲ್ಲಿ ಅದು ಪರ್ಫೆಕ್ಟ್ ಆಗಿರಬೇಕು, ಬಿಕಾಸ್ ದೇ ಕ್ಯಾನ್ ಆಸ್ಕ್ ದಿಸ್ ಕೈಂಡ್ ಆಫ್ ಕ್ವೆಶನ್. ಸ್ಟೇಟ್ ಬೋರ್ಡಲ್ಲಿ ಈ ಕ್ವೆಶನ್ನ ಅಷ್ಟೊಂದು ಡೀಪಾಗಿ ಕೇಳಲ್ಲ, ಬಟ್ ಕೇಳಿದರೆ ಯು ಶುಡ್ ನಾಟ್ ಲೂಸ್ ಮಾರ್ಕ್ ಫ್ರಮ್ ದ ಸೈನ್ಸ್ ಪೇಪರ್. ಓಕೆ,
ನೆಕ್ಸ್ಟ್ ಬಂದುಬಿಟ್ಟು ಮೆಂಡಲೀವ್ಸಲ್ಲಿ ನಾವು ನೋಡಬೇಕಾಗಿರೋದು ಮೆರಿಟ್ಸ್ ಏನು ಅಂತ ಹೇಳ್ಕೊಂಡು ತುಂಬ ಮೆರಿಟ್ಸ್ ಇದೆ ಇವರಿಗೆ. ಫಸ್ಟ್ ಪಾಯಿಂಟ್ ಬಂದು ಅವರು ಗ್ಯಾಪನ್ನು ಬಿಡ್ತಾರೆ ಆ್ಯಂಡ್ ಹಿ ಡಸಂಟ್ ಲುಕ್ ಇನ್ ಟು ದಿಸ್ ಗ್ಯಾಪ್ ಆ್ಯಸ್ ಅ ಡಿಫೆಕ್ಟ್. ಆ ಗ್ಯಾಪ್ ನೋಡಿಬಿಟ್ಟು ಏನೋ ಡಿಫೆಕ್ಟ್ ಇದೆ ಅಂತ ಹೇಳಿ ಅವರು ಪ್ರೆಡಿಕ್ಟ್ ಮಾಡಲ್ಲ. ರಾದರ್ ಹಿ ವುಡ್ ಸೇ, ಅವ್ರು ಏನು ಮಾಡ್ಕೊಂಡು ಹೇಳಿದರು ಅಂತ ಹೇಳಿದರೆ ಹಿ ವಾಸ್ ಪ್ರೆಡಿಕ್ಟಿಂಗ್ ದ ಪ್ರಾಪರ್ಟಿ ಆಫ್ ದೋಸ್ ಎಲಿಮೆಂಟ್ಸ್. ಅವರು ಆ ಗ್ಯಾಪನ್ನು ಡಿಫೆಕ್ಟ್ ಅಂತ ಹೇಳಿ ನೋಡಿದೆ, ಆ ಗ್ಯಾಪ್ ಇಟ್ಟು ಆ ಗ್ಯಾಪಲ್ಲಿ ಬರಬಹುದಾದ ಎಲಿಮೆಂಟ್ಸ್ ಇದು ಪ್ರಾಪರ್ಟಿಯನ್ನು ಅವರು ಪ್ರೆಡಿಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಆ ಎಲಿಮೆಂಟಿಗೆ ಅವ್ರು ಏನು ಮಾಡಿದ್ರು, ಸ್ಯಾನ್ಸ್ಕ್ರಿಟ್ ವರ್ಡಲ್ಲಿ ಎಕ್ಕಾ ಅಂತ ಹೇಳಿ ಪ್ರೀವಿಯಸ್ ಎಲಿಮೆಂಟ್ದು ಹೆಸರು ಜೊತೆ ಸೇರಿಸ್ಕೊಂಡು ಆ ಎಲಿಮೆಂಟಿಗೆ ಒಂದು ತಾತ್ಕಾಲಿಕವಾಗಿ ಅವರು ನೇಮ್ ಇಡ್ತಾರೆ. ಸೊ ದಿಸ್ ಹೌ ಇಟ್ ಗೋಸ್. Mendeleev left some gaps in his periodic table and instead of looking at those gaps as defect, Mendeleev boldly predicted the existence of some elements that had not been discovered then. This is very important. Okay, he named them by prefixing Sanskrit numeral eka with the name of the preceding element in the same group. For example, scandium already discover ಆಗಿತ್ತು, ಸ್ಕ್ಯಾಂಡಿಯಂ ನಂತರ ಬರುವಂತಹ ಎಲಿಮೆಂಟ್ಗಳಿಗೆ ಡಿಸ್ಕವರ್ ಆಗಿಲ್ಲ. ಸೊ ಆ ಟೈಮಲ್ಲಿ ಸ್ಕ್ಯಾಂಡಿಯಂ ಕೆಳಗಡೆ ಬೋರಾನ್ ಇತ್ತು ಅಂತ ಹೇಳ್ತಾರೆ. ಸೊ ಲೆಟ್ಸ್ ಲುಕ್ ಇನ್ ಟು ದ್ಯಾಟ್ ಪೊಸಿಷನ್. ಇಲ್ಲಿ ಸ್ಕ್ಯಾಂಡಿಯಂ ಇದೆ ಇಲ್ಲಿ ಅಂತ ಹೇಳಿ. ಆಲ್ ರೈಟ್, ಸೊ ಇಲ್ಲಿ ಸ್ಕ್ಯಾಂಡಿಯಂ ಇದೆ, ಓಕೆ, ಇಲ್ಲಿ ಬೋರಾನ್ ಇದೆ. ಸೊ ಸ್ಕ್ಯಾಂಡಿಯಂ ಅಂತ ಹೇಳುವಂಥದ್ದು ಡಿಸ್ಕವರ್ ಆಗಿರಲಿಲ್ಲ, ಬೋರಾನ್ ಅಂತ ಹೇಳುವಂಥದ್ದು ಡಿಸ್ಕವರ್ ಆಗಿತ್ತು. ಓಕೆ, ಸೊ ಇದು ಗ್ಯಾಲಿಯಂ. ಸೊ ಅಲ್ಯೂಮಿನಿಯಂ ನಂತರ ಎಕಾ ಅಲ್ಯೂಮಿನಿಯಂ ಅಂತ ಹೇಳುವಂಥದ್ದವರು ಗ್ಯಾಲಿಯಮಿಗೆ ಕೊಟ್ಟರು. ಇಲ್ಲಿ ಕಾರ್ಬನ್ ಆಲ್ರೆಡಿ ಡಿಸ್ಕವರ್ ಆಗಿತ್ತು, ಸಿಲಿಕಾನ್ ಆಲ್ರೆಡಿ ಡಿಸ್ಕವರ್ ಆಗಿತ್ತು, ಜರ್ಮೇನಿಯಂ ಆಗಿರಲಿಲ್ಲ. ಸೊ ಎಕಾ ಸಿಲಿಕಾನ್ ಅಂತ ಹೇಳುವಂಥದ್ದು ವಾಸ್ ಗಿವನ್ ಟು ಜರ್ಮೇನಿಯಂ. ಆ್ಯಂಡ್ ಬೋರಾನಿಗೆ ಅವರು ಎಕಾ ಬೋರಾನ್ ಅಂತ ಹೇಳಿದರೆ ಸ್ಕ್ಯಾಂಡಿಯಮಿಗೆ ಆ ಹೆಸರನ್ನು ಅವರು ಕೊಟ್ಟರು ಅಂತ ಹೇಳಿ ನೀವು ಅದನ್ನ ಈ ಒಂದು ಪಾಯಿಂಟನ್ನು ಗಮನಿಸ್ಬೋದು. ಸೊ ಸ್ಕ್ಯಾಂಡಿಯಂ, ಗ್ಯಾಲಿಯಂ, ಜರ್ಮೇನಿಯಂ ಡಿಸ್ಕವರ್ಡ್ ಲೇಟರ್, ಬಟ್ ಅವುಗಳಿಗೆ ಹೆಸರು ಹೇಗಿತ್ತು, ಎಕಾ ಬೋರಾನ್, ಎಕಾ ಅಲ್ಯೂಮಿನಿಯಂ ಆ್ಯಂಡ್ ಎಕಾ ಸಿಲಿಕಾನ್. ಎಕಾ ಸಿಲಿಕಾನ್. ಸೊ ಇದರಲ್ಲಿ ಕೂಡ 1 ಮಾರ್ಕ್ ಕ್ವೆಶನ್ಸ್ ನಿಮಗೆ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಥರ ನೀವು ಫಸ್ಟ್ ಪಾಯಿಂಟನ್ನು ಬರೀಬೋದು. ಡಿಫೆಕ್ಟ್ಸ್ ಅಂತ ಹೇಳಿ ನೋಡಲಿಲ್ಲ, ಬಟ್ ಬೋಲ್ಡ್ ಆಗಿ ಅವುಗಳದ್ದು ಪ್ರಾಪರ್ಟೀಸನ್ನು ಅವರು ಹೇಳಿದರು ಬೈ ಗಿವಿಂಗ್ ದೆಮ್ ದ ನೇಮ್ ಯೂಸಿಂಗ್ ಅ ಸಾನ್ಸ್ಕ್ರಿಟ್ ನ್ಯೂಮರಲ್ ಕಾಲ್ಡ್ ಅಸ್ ಎಕಾ ಆ್ಯಂಡ್ ಪ್ರಿಫಿಕ್ಸಿಂಗ್ ಇಟ್ ಟು ದ ಪ್ರಿಸೀಡಿಂಗ್ ಎಲಿಮೆಂಟ್ ಅಂತ ಹೇಳಿ ಯು ಕ್ಯಾನ್ ರೈಟ್ ದ ಫಸ್ಟ್ ಮೆರಿಟ್. ಅದನ್ನ ಎಲಾಬ್ರೇಟ್ ಆಗಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಪ್ಲೀಸ್ ಡೂ ರೈಟ್ ಆ್ಯಸ್ ಇಟ್ ಇಸ್, ಅದನ್ನ ಕಟ್ ಶಾರ್ಟ್ ಆಗಿ ಬರಿಬೇಡಿ. ಯೂಶ್ವಲ್ ಆಗಿ ಈ ಮಾರ್ಕನ್ನು ಅವರು 4 ಅಥವಾ 5 ಮಾರ್ಕ್ಸ್ಗೆ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಪೋಸ್ ಇಫ್ ದೇ ಆಸ್ಕ್ ದಿಸ್ ಕ್ವೆಶನ್ ಫಾರ್ 2 ಮಾರ್ಕ್ಸ್, ದೆನ್ ನೀವೇನು ಮಾಡ್ಬೋದು, ಕಟ್ ಶಾರ್ಟ್ ಆಗಿ ಬರಿಬೋದು. ಸೊ ಫಾರ್ ಎಕ್ಸಾಂಪಲ್, ಸೆಕೆಂಡ್ ಪಾಯಿಂಟ್ ಇಸ್ ಕವರ್ಡ್ ಅಕೊಮಡೇಟಿಂಗ್ ದ ನೋಬೆಲ್ ಗ್ಯಾಸಸ್. ನಾನು ಇದು ಹೇಳಿದೆ ಆಲ್ರೆಡಿ. ನೋಬೆಲ್ ಗ್ಯಾಸಸ್ ಅವಾಗ ಇನ್ನೂ ಡಿಸ್ಕವರ್ ಆಗಿರಲಿಲ್ಲ. ಆದ ನಂತರ ಅದನ್ನು ಪಿರಿಯಾಡಿಕ್ ಟೇಬಲ್ ಆಫ್ ಮೆಂಡಲೀವ್ಸ್ಗೆ ಫಿಟ್ ಮಾಡಲಿಕ್ಕೆ ಕಷ್ಟ ಏನೂ ಇರಲಿಲ್ಲ. ಇಟ್ ವಾಸ್ ಈಸಿ ಟು ಅಕೊಮಡೇಟ್ ದಿಸ್ ನೋಬೆಲ್ ಗ್ಯಾಸಸ್ ಎಲಿಮೆಂಟ್ಸ್ ವಿದೌಟ್ ಡಿಸ್ಟರ್ಬಿಂಗ್ ಆಲ್ರೆಡಿ ಎಕ್ಸಿಸ್ಟೆಡ್ ಅರೇಂಜ್ಮೆಂಟ್ ಅಂತ ಹೇಳಿ. ದೆನ್ ಕಮ್ಸ್ ಸೀಕ್ವೆನ್ಸ್. ಇಲ್ಲಿ ಅವರು ಸೀಕ್ವೆನ್ಸಿಗೆ ಇನ್ವರ್ಟ್ ಮಾಡ್ತಾರೆ, ಅಂದರೆ ಅವರ ಲಾವನ್ನು ಅವರೇ ಇಲ್ಲೂ ಕೂಡ ವೈಲೇಟ್ ಮಾಡಿದ್ರು. ಹಿ ಡಸಂಟ್ ಕೇರ್ ಫಾರ್ ಇಟ್ ಬಿಕಾಸ್ ಹಿಸ್ ಮೇನ್ ಇಂಟೆನ್ಷನ್ ವಾಸ್ ಮ್ಯಾಚಿಂಗ್ ದ ಕೆಮಿಕಲ್ ಪ್ರಾಪರ್ಟೀಸ್. ಅನ್ಲೈಕ್ ದ ನ್ಯೂಲ್ಯಾಂಡ್ಗೆ ಕೆಮಿಕಲ್ ಪ್ರಾಪರ್ಟಿ ಮ್ಯಾಚ್ ಮಾಡೋ ಯಾವುದೇ ಇಂಟೆನ್ಷನ್ ಇರಲಿಲ್ಲ. ಹಿ ಜಸ್ಟ್ ವಾಂಟೆಡ್ ಟು ಫಿಟ್ ದಿ ಎಲಿಮೆಂಟ್ ಇನ್ ಟು ದ ಟೇಬಲ್. ಕೋಬಾಲ್ಟ್ ನಿಕಲ್ ವಿತ್ ಕ್ಲೋರಿನ್ ಬ್ರೋಮಿನ್, ಕ್ಲೋರಿನ್, ಆ ಎಕ್ಸಾಂಪಲ್ಸ್ ನೀವು ಕನ್ಸಿಡರ್ ಮಾಡ್ಬೋದು. ಬಟ್ ಮೆಂಡಲೀವ್ ವಾಸ್ ಲಿಟಲ್ ಮೋರ್ ಡಿಫ್ರೆಂಟ್ ಆ್ಯಂಡ್ ಬಿಕಾಸ್ ಹಿ ಹ್ಯಾಡ್ ಅ ನಾಲೆಜ್ ಆಫ್ ದ ಸೇಮ್, ಅವ್ರೇನು ಮಾಡ್ತಾರೆ, ಹಿ ಟ್ರೈಡ್ ಅಕೊಮಡೇಟಿಂಗ್ ಆಲ್ ದಿಸ್ ಕೋಬಾಲ್ಟ್ ಮತ್ತು ನಮ್ಮ ನಿಕ್ಕೆಲ್, ಅವುಗಳದ್ದು ಅಟಾಮಿಕ್ ಮಾಸ್ ನೀವು ಒಂದ್ಸಲ ಅಬ್ಸರ್ವ್ ಮಾಡಿ. ಕೋಬಾಲ್ಟ್ ಇದು ಜಾಸ್ತಿ ಇದೆ 58.9, ನಿಕ್ಕಲ್ದು ಕಡಿಮೆ ಇದೆ. ಅಕಾರ್ಡಿಂಗ್ ಟು ಹಿಸ್ ಲಾ ಕಡಿಮೆ ಇರೋದು ಫಸ್ಟ್ ಬರಬೇಕು, ಜಾಸ್ತಿ ಇರೋದು ನಂತರ ಬರಬೇಕು. ಬಟ್ ವಾಟ್ ಈ ಡಸ್, ಕೋಬಾಲ್ಟನ್ನು ಫಸ್ಟ್ ಬರೀತಾರೆ, ಆಮೇಲೆ ನಿಕ್ಕೆಲನ್ನು ಬರೀತಾರೆ, ಸೇಯಿಂಗ್ ದ್ಯಾಟ್ ಇದನ್ನು ಇನ್ವರ್ಟ್ ಮಾಡಿದ್ದೀನಿ ಟು ಮ್ಯಾಚ್ ದ ಕೆಮಿಕಲ್ ಪ್ರಾಪರ್ಟಿ. ಸೊ ಹಿ ಹ್ಯಾಸ್ ಗಿವನ್ ಇಂಪಾರ್ಟೆನ್ಸ್ ಟು ದ ಎಲಿಮೆಂಟಲ್ ಅರೇಂಜ್ಮೆಂಟ್ ವಿತ್ ದ ಸೇಮ್ ಕೆಮಿಕಲ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಪ್ರೆಡಿಕ್ಷನ್ ಆಫ್ ಪ್ರಾಪರ್ಟಿಗೆ ಒಂದು ಎಕ್ಸಾಂಪಲ್ ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಕ್ವೆಶನ್ ಇಸ್ ವೆರಿ ಇಂಪಾರ್ಟೆಂಟ್. ಎಕಾ ಅಲ್ಯೂಮಿನಿಯಂ ಅಂತ ಹೇಳುವಂಥದ್ದು ಆಕ್ಸೈಡ್ ಇದು ಫಾರ್ಮುಲಾ E2O3, ಕ್ಲೋರೈಡ್ ಇದು ಫಾರ್ಮುಲಾ EClO3, ಮತ್ತು ಅಟಾಮಿಕ್ ಮಾಸ್ 68 ಇರ್ಬೋದು ಅಂತ ಹೇಳಿ ಪ್ರೆಡಿಕ್ಟ್ ಮಾಡಿದರು ಯಾರು, ನಮ್ಮ ಮೆಂಡಲೀವ್. ಇದೇ ಥರ ಗ್ಯಾಲಿಯಮ್ದು ಡಿಸ್ಕವರ್ ಆದಾಗ ಗ್ಯಾಲಿಯಮ್ದು ಅಟಾಮಿಕ್ ಮಾಸ್ ಏನಾಯಿತು, 69.7 ಆಯಿತು. ನೋಡಿ ಎಷ್ಟು ನಿಯರ್ ಇದೆ ಅಂತ ಹೇಳಿ ಪ್ರೆಡಿಕ್ಟಿಗೂ ಮತ್ತೆ ಕೊಟ್ಟಿರುವಂಥದ್ದಕ್ಕೂ. ಗ್ಯಾಲಿಯಮ್ದು ಆಕ್ಸೈಡ್ ಫಾರ್ಮುಲಾ ವಾಸ್ ಎಕ್ಸಾಕ್ಟ್ಲಿ ಹೌ ಮೆಂಡಲೀವ್ ಹ್ಯಾಸ್ ಡಿಸ್ಕವರ್ಡ್ ಆರ್ ಎಕ್ಸ್ಪ್ಲೇನ್ಡ್. ಗ್ಯಾಲಿಯಮ್ದು ಕ್ಲೋರೈಡ್ ಫಾರ್ಮುಲಾ ಕೂಡ GaCl3. ಸೊ ರೈಟ್ the eka aluminium's oxide and chloride formula ಅಂತ ಹೇಳುವ question is very important. They might ask that question for 1 or 2 mark. ನೀವು ನೆನ್ಪಿಟ್ಕೊಳ್ಳಿ ಅದನ್ನು. ನೆಕ್ಸ್ಟ್ ಬಂದು ಲಿಮಿಟೇಷನ್ಸ್ ಆಫ್ ಮೆಂಡಲೀವ್ಸ್ ಕ್ಲಾಸಿಫಿಕೇಶನ್. ಇಷ್ಟೆಲ್ಲ ಎಫರ್ಟ್ ಹಾಕಿದ್ರು ಕೂಡ ಅಲ್ಲಿ ಲಿಮಿಟೇಷನ್ಸ್ ಇತ್ತು. ಯಾವುದೆಲ್ಲ ಅದು, ಪೊಸಿಷನ್ ಆಫ್ ಐಸೋಟೋಪ್ಸ್ ಕುಡ್ ನಾಟ್ ಬಿ ಎಕ್ಸ್ಪ್ಲೇನ್ಡ್. ಯಾಕಂದರೆ ಐಸೋಟೋಪ್ ಅಂತ ಹೇಳುವಂಥದ್ದು ಏನು, ಐಸೋಟೋಪ್ಸ್ ಆ್ಯಕ್ಚುಲಿ ಹ್ಯಾವ್ ಸೇಮ್ ಅಟಾಮಿಕ್ ನಂಬರ್, ಅಂದರೆ ಪ್ರೋಟಾನ್ ನಂಬರ್ ಸೇಮ್ ಇರುತ್ತೆ, ಬಟ್ ಡಿಫ್ರೆಂಟ್
ಮಾಸ್ ನಂಬರ್. ಸೇಮ್ ಅಟಾಮಿಕ್ ನಂಬರ್ ಇರುತ್ತೆ, ಆದರೆ ಡಿಫ್ರೆಂಟ್ ಮಾಸ್ ನಂಬರ್ ಇರುವ ಕಾರಣಕ್ಕೋಸ್ಕರ ಐಸೋಟೋಪ್ಸ್ ಏನಾಯಿತು, ಮಾಸ್ ನಂಬರ್ ಡಿಫ್ರೆಂಟ್ ಆಯ್ತಲ್ಲ, ಬೇರೆ ಬೇರೆ ಪ್ಲೇಸ್ ಕೊಡಬೇಕು ಇವಾಗ ಐಸೋಟೋಪ್ಸ್ಗಳಿಗೆ. ಹೈಡ್ರೋಜನ್ ನಂತರ ಏನು ಬರುತ್ತೆ, ಡ್ಯೂಟೀರಿಯಂ ಬರುತ್ತೆ, ಟ್ರೀಶಿಯಂ ಬರುತ್ತೆ. ಇವಾಗ ಹೈಡ್ರೋಜನ್ ನಂತರ ಡ್ಯೂಟೀರಿಯಂಗೂ ಟ್ರೀಶಿಯಂಗೂ ಬೇರೆ ಬೇರೆ ಪ್ಲೇಸ್ ಕೊಡಬೇಕು, ಯಾಕಂದರೆ ಅವುಗಳಿಗೆ ಬೇರೆ ಮಾಸ್ ಇದೆ. ಬಟ್ ಅದು ಸಾಧ್ಯವಾಗಿರಲಿಲ್ಲ, ಇಟ್ ವಾಸ್ ನಾಟ್ ಪಾಸಿಬಲ್. ಅದು ಇಟ್ ಪೋಸ್ ಅ ಚಾಲೆಂಜ್ ಅಂತ ಹೇಳಿ ನಾವು ಹೇಳ್ಬೋದು ಮೆಂಡೆಲಿಯಸ್ ಪಿರಿಯಾಡಿಕ್ ಟೇಬಲಲ್ಲಿ. ಆ್ಯಂಡ್ ದೆನ್ ಕಮ್ಸ್ ನೋ ಫಿಕ್ಸ್ ಪೊಸಿಷನ್ ಫಾರ್ ಹೈಡ್ರೋಜನ್. ತುಂಬ ಇಂಪಾರ್ಟೆಂಟ್. ಇದನ್ನು ಎಲಾಬ್ರೇಟ್ ಆಗಿ ಅವರು 2 ಅಥವಾ 3 ಮಾರ್ಕ್ಸ್ ಕೇಳ್ತಾರೆ. ದಟ್ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಸ್ಲೈಡ್. ಅಟಾಮಿಕ್ ಮಾಸಸ್ ಡು ನಾಟ್ ಇನ್ಕ್ರೀಸ್ ಇನ್ ದ ರೆಗ್ಯುಲರ್ ಮ್ಯಾನರ್ ಇನ್ ಗೋಯಿಂಗ್ ಫ್ರಮ್ ಒನ್ ಎಲಿಮೆಂಟ್ ಟು ದ ನೆಕ್ಸ್ಟ್. ಅವರಲ್ಲಿ ಇನ್ವರ್ಟ್ ಮಾಡ್ತಾರಲ್ವ, ಅದನ್ನು ಹೀಗೂ ಕೂಡ ಹೇಳ್ಬೋದು. ಸೊ ಒಂದು ಎಲಿಮೆಂಟಿಂದ ನೆಕ್ಸ್ಟ್ ಎಲಿಮೆಂಟಿಗೆ ಅಟಾಮಿಕ್ ಮಾಸ್ ಇನ್ಕ್ರೀಸ್ ಆಗಲೇಬೇಕು ಅಂತ ಹೇಳಿ ಏನು ಹೇಳ್ತಾರೆ, ಬಟ್ ಅದು ಇನ್ಕ್ರೀಸ್ ಆಗೇ ಇರಲಿಲ್ಲ, ಆ ಮ್ಯಾನರ್ ಪ್ರಾಪರ್ ಆಗಿರಲಿಲ್ಲ. ಹಾಗಾಗಿ ಮಿಡಲಲ್ಲಿ ಎಷ್ಟು ಎಲಿಮೆಂಟ್ಸ್ಗಳು ಬರ್ಬೋದು ಅಂತ ಹೇಳೋದನ್ನು ಪ್ರೆಡಿಕ್ಟ್ ಮಾಡೋದು ಕಷ್ಟ ಆಗಿತ್ತು ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಈಗ ಕೊಬಾಲ್ಟ್ ಇದು 58.9 ಅನ್ನು ಫಸ್ಟಿಗೆ ಬರೀತಾರೆ, ಆಮೇಲೆ ನಿಕ್ಕಿಲ್ದು ಬಂದ್ಬಿಟ್ಟು 58.7 ಅಂತ ಹೇಳಿ ಬರೀತಾರೆ. ಇದರ ಎಡೆಯಲ್ಲಿ ನೆಕ್ಸ್ಟ್ ಬೇಕಾದ್ರೆ 58.6 ಇರುವಂಥ ಬೇರೆ ಯಾವ್ದಾದ್ರು ಎಲಿಮೆಂಟ್ಸ್ ಬರ್ಬೋದಲ್ವಾ. ಸೊ ಪ್ರೆಡಿಕ್ಷನ್ ಹೇಗೆ ಮಾಡಬೇಕು ಇವಾಗ, ಪ್ರೆಡಿಕ್ಷನ್ಸ್ ಆಫ್ ಎಲಿಮೆಂಟ್ ಬೇಸ್ಡ್ ಆನ್ ದಿಸ್ ಅಟಾಮಿಕ್ ಮಾಸಸ್ ಪ್ರಾಬ್ಲಮ್ ಆಗಿಬಿಡ್ತು ಅವರಿಗೆ. ಸೊ ಆದರೆ ಮೆಂಡಲಿ ಹೇಗೆ ಪ್ರೆಡಿಕ್ಟ್ ಮಾಡ್ತಾರೆ, ನಾಟ್ ಬೇಸ್ಡ್ ಆನ್ ದ ಅಟಾಮಿಕ್ ಮಾಸ್, ಹಿ ಪ್ರೆಡಿಕ್ಟೆಡ್ ದ ಎಲಿಮೆಂಟ್ಸ್ ಬೇಸ್ಡ್ ಆನ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ previously discovered element, but based on the chemical atomic mass, based on the atomic mass, prediction of elements ಏನಾಯಿತು, ಪ್ರಾಬ್ಲಮ್ ಆಯಿತು. ಸೇಮ್ ಥಿಂಗ್ ಇಟ್ ವಾಸ್ been explained. So it was not possible to predict how many elements could be discovered between two elements, especially when we consider the heavier elements. ಇದು ಕೂಡ ಎಲಾಬ್ರೇಟ್ ಆಗಿ ಅವರು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಹೀಗೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ. ನಾವು ಇವಾಗ ಫಿಕ್ಸ್ ಪೊಸಿಷನ್ ಯಾಕೆ ಇಲ್ಲ ಹೈಡ್ರೋಜನ್ಗೆ ಅಂತ ಹೇಳಿದ್ರ ಬಗ್ಗೆ ಫರ್ದರ್ ಎಕ್ಸ್ಪ್ಲೇನ್ ಮಾಡೋಣ, ಫರ್ದರ್ ಕಲಿಯೋಣ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಹೈಡ್ರೋಜನ್ ಏನು ಯಾವುದನ್ನ ರಿಸೆಂಬಲ್ ಮಾಡುತ್ತೆ, ಹೈಡ್ರೋಜನ್ ಅಂತ ಹೇಳುವಂಥದಕ್ಕೆ ಅಟಾಮಿಕ್ ನಂಬರ್ ಬಂದ್ಬಿಟ್ಟು 1 ಅಂತ ಹೇಳಿದರೆ ಜಸ್ಟ್ ಒಂದು ಶೆಲ್ಲಲ್ಲಿ ಅದಕ್ಕೆ 1 ಎಲೆಕ್ಟ್ರಾನ್ ಇದೆ. ಸೊ ಇದೇ ಇದ್ರದ್ದು ಔಟರ್ ಮೋಸ್ಟ್ ಶೆಲ್, ಅದೇ ಇದ್ರದ್ದು ಇನ್ನರ್ ಮೋಸ್ಟ್ ಶೆಲ್. ಸೊ ಇಟ್ ರಿಸೆಂಬಲ್ಸ್ ಆಲ್ಕಲಿ ಮೆಟಲ್. ಹೇಗೆ ಆಲ್ಕಲಿ ಮೆಟಲ್ಸ್ ಅಂತ ಹೇಳಿದರೆ ಯಾವುದೆಲ್ಲ, ಲೀಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬೀಡಿಯಂ, ಸೀಸಿಯಂ, ಫ್ರಾನ್ಶಿಯಂ. ಇದರಲ್ಲಿ ನೀವು ಈ 3 ಎಲಿಮೆಂಟ್ಸನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕಲಿಯಲ್ಲ. ಎಸ್ಪೆಷಲಿ ಫ್ರಾನ್ಶಿಯಂ ಇಸ್ ಅ ರೇಡಿಯೋ ಆಕ್ಟಿವ್ ಎಲಿಮೆಂಟ್, ನೀವು ಅದರ ಬಗ್ಗೆ ಟಚ್ ಮಾಡಲ್ಲ. ನೀವು ಫೋಕಸ್ ಮಾಡ್ತಿರುವಂಥ ಈ ಫಸ್ಟ್ 3 ಎಲಿಮೆಂಟ್ಸ್ ಏನಿದೆ ಅದರ ಮೇಲೆ ಹೈಡ್ರೋಜನ್ ಇದೆ. ಈ ಎಲ್ಲ ಎಲಿಮೆಂಟ್ಸ್ಗಳಿಗೂ ಕೂಡ ಔಟರ್ ಮೋಸ್ಟ್ ಶೆಲ್ ತೆಗೆದು ನೋಡಿ ನೀವು, ಇಲ್ಲಿ ಹೈಡ್ರೋಜನ್ ಅಟಾಮಿಕ್ ನಂಬರ್ ಬಂದು 1, ಲಿಥಿಯಮ್ದು 3, ನೀವು ಸ್ಪ್ಲಿಟ್ ಮಾಡಿ 2 1 ಬರೀತೀರಾ. ಸೋಡಿಯಂ ಈಸ್ 11 2 8 1 ಅಂತ ಹೇಳಿ ಬರೀತಾರೆ. ಹಾಗೆ ಪೊಟ್ಯಾಷಿಯಂ ಇಸ್ 19 2 8 8 1 ಅಂತ ಹೇಳಿ ಬರೀತಾರೆ. ಸೊ ಎಲ್ಲ ಎಲಿಮೆಂಟ್ಸಲ್ಲೂ ಔಟರ್ ಮೋಸ್ಟ್ ಶೆಲ್ಲಲ್ಲಿ 1 ಎಲೆಕ್ಟ್ರಾನ್ ಇದೆ. ಸೊ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬರಬೇಕಾದ್ರೆ ಇಟ್ ರಿಸೆಂಬಲ್ಸ್ ಆಲ್ಕಲಿ ಮೆಟಲ್ಸ್ ಅಂತ ಹೇಳಿ. ಸೊ ವೈ ಡು ಯು ಕಾಲ್ ದೀಸ್ ಎಲಿಮೆಂಟ್ ಆಸ್ ಆಲ್ಕಲಿ ಮೆಟಲ್, ಬಿಕಾಸ್ ಆನ್ ಡಿಸಾಲ್ವಿಂಗ್ ದೆಮ್ ಇನ್ ವಾಟರ್ ದೇ ಪ್ರೊಡ್ಯೂಸಸ್ ಆಲ್ಕಲಿ ಅಥವಾ ಬೇಸ್ ಅಲ್ವಾ. ಬೇಸ್ ವಿಚ್ ಇಸ್ ಸಾಲ್ಯುಬಲ್ ಇನ್ ವಾಟರ್ ಇಸ್ ಕಾಲ್ಡ್ ಆಸ್ ಆಲ್ಕಲಿ. ನಂತರ ಲೈಕ್ ಆಲ್ಕಲಿ ಮೆಟಲ್, ಹೈಡ್ರೋಜನ್ ಕಂಬೈನ್ಸ್ ವಿತ್ ಹ್ಯಾಲೋಜನ್, ಆಕ್ಸಿಜನ್ಸ್. ಹೈಡ್ರೋಜನ್ ಆಲ್ಸೋ ಕಂಬೈನ್ಸ್ ವಿತ್ ಹ್ಯಾಲೋಜನ್. ಈಗ ಫಾರ್ ಎಕ್ಸಾಂಪಲ್ alkali metal sodium chloride, sodium can combine with halogen chloride, sodium can combine with sulfide, sodium can combine with oxide, Na2O. ಇದೇ ಥರ ಹೈಡ್ರೋಜನ್ ಕೂಡ ಏನು ಮಾಡುತ್ತೆ, ಹ್ಯಾಲೋಜನ್ ಜೊತೆ ಕಂಬೈನ್ ಆಗುತ್ತೆ, ಹೈಡ್ರೋಜನ್ ಕೂಡ ಸಲ್ಫರ್ ಜೊತೆ ಕಂಬೈನ್ ಆಗುತ್ತೆ, ಹೈಡ್ರೋಜನ್ ಕೂಡ ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೆ. ಸೊ ಲಿಟ್ರಲಿ ಸ್ಪೀಕಿಂಗ್ ಈ ಫಸ್ಟ್ ಪಾಯಿಂಟ್ ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಹೈಡ್ರೋಜನ್ಗೆ ಆಲ್ಕಲಿ ಮೆಟಲ್ ಥರ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಕೂಡ ಇದೆ, ಅವ್ರ ಥರನೇ ಕೆಮಿಕಲ್ ಪ್ರಾಪರ್ಟೀಸ್ ಕೂಡ ಬಿಹೇವ್ ಮಾಡ್ತಾ ಹೋಗುತ್ತೆ ಅಂತ ಹೇಳಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಕಂಪೌಂಡ್ಸ್ ಹ್ಯಾವಿಂಗ್ ಸಿಮಿಲರ್ ಫಾರ್ಮುಲಾ, ಎರಡರದ್ದು ಫಾರ್ಮುಲಾ ಸಿಮಿಲರ್ ಇರುತ್ತೆ. ಆಲ್ಕಲಿ ಮೆಟಲ್ ಆಸ್ ವೆಲ್ ಆಸ್ ಹೈಡ್ರೋಜನ್, ಅವುಗಳದ್ದು ಫಾರ್ಮುಲಾ ವಿತ್ ಹ್ಯಾಲೋಜನ್, ಆಕ್ಸಿಜನ್, ಸಲ್ಫರ್ ಏನಾಯಿತು ಅಲ್ಲಿ ಸೇಮ್ ಆಗ್ತಿದೆ ಅಂತ ಹೇಳಿ ಒಂದು ಪಾಯಿಂಟ್ ರೈಸ್ ಆಗುತ್ತೆ. ನಂತರ ಹ್ಯಾಲೋಜನ್ ಜೊತೆ ತಗೊಳ್ತಾರೆ. ಈಗ ಹೈಡ್ರೋಜನ್ ಆಲ್ಕಲಿ ಮೆಟಲ್ಸ್ ಜೊತೆ ಬಿಹೇವ್ ಮಾಡೋದಕ್ಕೆ, ಅವುಗಳ ಥರ ಬಿಹೇವ್ ಮಾಡೋದಕ್ಕೆ, ಬಟ್ ಹ್ಯಾಲೋಜನ್ ಥರ ಕೂಡ ಬಿಹೇವ್ ಮಾಡುತ್ತೆ. ಹೇಗೆ? ಸೊ ಹ್ಯಾಲೋಜನಲ್ಲಿ ಅದು ಎಕ್ಸಿಸ್ಟ್ ಇನ್ ಡೈಅಟಾಮಿಕ್ ಮಾಲಿಕ್ಯೂಲ್, ಯಾವಾಗಲೂ 2 ಆಟಮ್ಗಳ ಜೊತೆಲೇ ಅದು ಎಕ್ಸಿಸ್ಟ್ ಆಗುವಂಥದ್ದು. ಇಟ್ ಕಂಬೈನ್ಸ್ ವಿತ್ ಮೆಟಲ್ ಆ್ಯಂಡ್ ನಾನ್ ಮೆಟಲ್ ಟು ಫಾರ್ಮ್ ಕೋವ್ಯಾಲೆಂಟ್ ಕಂಪೌಂಡ್. ಹ್ಯಾಲೋಜನ್ ಸಚ್ ಆಸ್, ಈಗ ನೀವು ನೋಡ್ಬೋದು, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಇವುಗಳನ್ನ ನಾನು Cl2, Br2, I2, F2 ಅಂತ ಹೇಳಿ ಬರಬೇಕು. ಹಾಗೆ ಹೈಡ್ರೋಜನ್ ಬರೀಬೇಕಾದ್ರೂ ಐ ಶುಡ್ ರೈಟ್ ಇಟ್ ಆಸ್ H2. ಸೊ ಲೈಕ್ ಹ್ಯಾಲೋಜನ್ಸ್, ಹೈಡ್ರೋಜನ್ ಆಲ್ಸೋ ಎಕ್ಸಿಸ್ಟ್ ಇನ್ ಡಯಾಟೋಮಿಕ್ ಫಾರ್ಮ್. ಮತ್ತು ಇವುಗಳೆಲ್ಲವುಗಳು ಕೂಡ ಮೆಟಲ್ ಜೊತೆ ಕಂಬೈನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕ್ಲೋರಿನ್ ಕ್ಯಾನ್ ಕಂಬೈನ್ ವಿತ್ ಸೋಡಿಯಂ, ಸೋಡಿಯಂ ಕ್ಲೋರೈಡ್. ಹಾಗೆ ಹೈಡ್ರೋಜನ್ ಆಲ್ಸೋ ಕ್ಯಾನ್ ಕಂಬೈನ್ ವಿತ್ ಸೋಡಿಯಂ, NaH, ಸೋಡಿಯಂ ಹೈಡ್ರೈಡ್. ಸೊ ಹೈಡ್ರೋಜನು ಕೂಡ ಮೆಟಲ್ ಜೊತೆ ಕಂಬೈನ್ ಆಗುತ್ತೆ, ಹ್ಯಾಲೋಜನ್ ಕೂಡ ಮೆಟಲ್ ಜೊತೆ ಕಂಬೈನ್ ಆಗುತ್ತೆ, ನಾನ್ ಮೆಟಲ್ ಜೊತೆನೂ ಕಂಬೈನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕ್ಲೋರಿನ್ ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೆ, ಕ್ಲೋರೇಟ್, ಪರ್ಕ್ಲೋರಿಕ್ ಆಸಿಡ್, ಈ ಥರ ನಾನ್ ಮೆಟಲ್ಸ್ಗಳ ಜೊತೆ ಕಂಬೈನ್ ಆಗಿ ಕಾರ್ಬನ್ ಜೊತೆ ಕಂಬೈನ್ ಆಗುತ್ತೆ, CCl4.
ದಟ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಥವಾ CHCl3 ಕಿಡ್ನಾಪಿಂಗ್ ಏಜೆಂಟ್, CHCl3 ಅಂತ ಹೇಳಿದ್ದು ಕ್ಲೋರೋಫಾರ್ಮ್. ಈ ಕ್ಲೋರಿನ್ ಅಥವಾ ಹ್ಯಾಲೋಜನ್ಗಳು ಹೇಗೆ ಇತರೆ ನಾನ್ ಮೆಟಲ್ಸ್ಗಳ ಜೊತೆ ಕಂಬೈನ್ ಆಗುತ್ತೋ ಅದೇ ಥರ ಹೈಡ್ರೋಜನ್ ಅಂತ ಹೇಳುವಂತಹ ಎಲಿಮೆಂಟ್ಸ್ ಕಾರ್ಬನ್ ಜೊತೆ ಕಂಬೈನ್ ಆಗುತ್ತೆ. ಅದು ನಾನ್ ಮೆಟಲ್ ಆ್ಯಂಡ್ ಇಟ್ ವಿಲ್ ಫಾರ್ಮ್ ಮೀಥೇನ್. ಅಥವಾ ಬೇರೆ ಯಾವುದಾದ್ರೂ ನೈಟ್ರೋಜನ್ ಇಸ್ ಅ ನಾನ್ ಮೆಟಲ್, ಹೈಡ್ರೋಜನ್ ಕೂಡ ನೈಟ್ರೋಜನ್ ಜೊತೆ ಕಂಬೈನ್ ಆಗುತ್ತೆ. ಸೊ ಲೈಕ್ ಹ್ಯಾಲೋಜನ್, ಹೈಡ್ರೋಜನ್ ಎಕ್ಸಿಸ್ಟ್ ಇನ್ ಡಯಾಟಮಿಕ್ ಫಾರ್ಮ್. ಲೈಕ್ ಹ್ಯಾಲೋಜನ್, ಹೈಡ್ರೋಜನ್ ಆಲ್ಸೋ ಕ್ಯಾನ್ ಕಂಬೈನ್ ವಿತ್ ಮೆಟಲ್ ಆಸ್ ವೆಲ್ ಆಸ್ ನಾನ್ ಮೆಟಲ್. ಈ ಎಲ್ಲ ಪ್ರಾಪರ್ಟೀಸಿಂದಾಗಿ ಈಗ ಹೈಡ್ರೋಜನನ್ನು ಆಲ್ಕಲಿ ಗ್ರೂಪಿಗೆ ಸೇರಿಸಬೇಕಾ ಅಥವಾ ಹ್ಯಾಲೋಜನ್ ಗ್ರೂಪಿಗೆ ಸೇರಿಸಬೇಕಾ ಅಂತ ಹೇಳೋ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಬರುತ್ತೆ. ಸೊ ವಿ ಸೇ ದ್ಯಾಟ್ ಮೆಂಡಲೀವ್ ಈ ಕ್ವೆಶನ್ಗೆ ಪ್ರಾಪರ್ ಆಗಿ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಸೊ ಇಟ್ ಬಿಕೇಮ್ ವಾಟ್ ಅನಾಮಲಿ ಅಥವಾ ಇಟ್ ಬಿಕೇಮ್ ಅ ಲಿಮಿಟೇಷನ್ ಅಂತ ಹೇಳ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಬೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಬರುತ್ತೆ. ಎಲ್ಲ ಅನಾಮಲೀಸ್ ಅಥವಾ ಲಿಮಿಟೇಷನ್ಸ್ನ ಓವರ್ಕಮ್ ಮಾಡಲಿಕ್ಕೆ ಒಂದು ಲಿಮಿಟೇಷನ್ ಬಂತು ಅಂತ ಹೇಳಿದ್ರೆ ದೇರ್ ಶುಡ್ ಬಿ ಸಮ್ ಸ್ಟಡಿ ಟು ಓವರ್ಕಮ್ ದೋಸ್ ಲಿಮಿಟೇಷನ್ಸ್ ಅಲ್ವಾ. ಹಾಗೇನು ಮಾಡಿದ್ರು, ಹೆನ್ರಿ ಮೊಸಲಿ ಹ್ಯಾಡ್ ಕಮ್ ಟು ದ ಇನ್ ದ ರೋಲ್. ಇವಾಗ ಅವ್ರು ಹೇಳ್ತಾರೆ ಬೇಸ್ಡ್ ಆನ್ ಹಿಸ್ ಎಕ್ಸ್ರೇ ಸ್ಟಡೀಸ್ ಇನ್ ಆಲ್, ಹಿ ಸೇಸ್ ದ್ಯಾಟ್ ಅದ್ರದ್ದು ಡೀಟೇಲಿಂಗ್ ಆಗಿ ನೀವು 11th ಸ್ಟ್ಯಾಂಡರ್ಡ್ 3rd ಚಾಪ್ಟರ್ಲಿ ಓದ್ತೀರಾ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಬಗ್ಗೆ. ಹಿ ಸೇಸ್ ಅಟಾಮಿಕ್ ನಂಬರ್ ಆಫ್ ದಿ ಎಲಿಮೆಂಟ್ ಇಸ್ ಮೋರ್ ಫಂಡಮೆಂಟಲ್ ಪ್ರಾಪರ್ಟಿ. ನೀವು ಅಟಾಮಿಕ್ ಮಾಸ್ ಇಟ್ಕೊಂಡು ಕ್ಲಾಸಿಫೈ ಮಾಡ್ತಾ ಹೋದರೆ ಇಟ್ ವಿಲ್ ನಾಟ್ ಹ್ಯಾಪನ್, ಅದು ನಡೆಯಲ್ಲ. ಇಟ್ ಇಸ್ ತುಂಬ ಅಲ್ಲಿ ಒಂದು ಅನಾಮಲೀಸ್ ಬರುತ್ತೆ. ಅಟಾಮಿಕ್ ನಂಬರ್ ಟ್ರೈ ಮಾಡಿಯಲ್ಲ ಅಂತ ಹೇಳಿ ನಮ್ಮ ಹೆನ್ರಿ ಮೊಸಲಿ ಯಾವಾಗ ಅಂತ ಹೇಳಿ ನೋಡಿ 1913 ಬೈ ದೆನ್ ಎಲೆಕ್ಟ್ರಾನ್ಸ್ ವೈ ಡಿಸ್ಕವರ್ಡ್, ನ್ಯೂಟ್ರಾನ್ ಪ್ರೋಟಾನ್ ಬಗ್ಗೆ ಮಾತುಕತೆ ನಡೀತಾ ಇತ್ತು. ಸೊ ಹೆನ್ರಿ ಮೊಸಲಿಗೆ ಪ್ರಾಪರ್ ಆಗಿರುವಂತಹ ಒಂದು ಐಡಿಯಾ ಇತ್ತು ಎಲೆಕ್ಟ್ರಾನ್ಸ್ದು ಪೊಸಿಷನ್ ಬಗ್ಗೆ, ಎಲೆಕ್ಟ್ರಾನ್ಸ್ ಬಗ್ಗೆ. ಬಿಕಾಸ್ ದೆನ್ ದ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಇಸ್ ಆಲ್ಮೋಸ್ಟ್ ಡನ್, ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ಅವುಗಳದ್ದು ಆರ್ಬಿಟ್ ಬಗ್ಗೆ ಬೋರ್ ಮಾತಾಡ್ತಾ ಇದ್ರು. ಸೊ ಇಟ್ ವಾಸ್ ವೆರಿ ಕ್ಲಿಯರ್ ಫಾರ್ ಹೆನ್ರಿ ಮೊಸಲಿ, ಮಾಸ್ ಅಲ್ಲಿ ಏನು ಪ್ರಾಬ್ಲಮ್ ನಡೆಯಲ್ಲ, ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಕಾನ್ಸಂಟ್ರೇಟ್ ಆನ್ ಅಟಾಮಿಕ್ ನಂಬರ್ ಅಂತ ಹೇಳಿ. ಫೈನ್, ಅಕಾರ್ಡಿಂಗ್ ಟು ದ ಮಾಡರ್ನ್ ಪಿರಿಯಾಡಿಕ್ ಲಾ. ಸೊ ಅವರು ಆ ಒಂದು ಬೇಸಿಸ್ ಮೇಲೆ ಒಂದು ಮಾಡರ್ನ್ ಪಿರಿಯಾಡಿಕ್ ಲಾ ಬಂತು. ಏನು ಹೇಳುತ್ತೆ ಅಂತ ಹೇಳಿದ್ರೆ, ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್, ಇಟ್ ಕುಡ್ ಬಿ ಎ ಕೆಮಿಕಲ್ ಆರ್ ಫಿಸಿಕಲ್ ಪ್ರಾಪರ್ಟಿ, but mainly speaking about the chemical property of the element are periodic function of their atomic number. ಒಂದೊಂದು ಸ್ವಲ್ಪ ಗ್ಯಾಪ್ ಆದಮೇಲೆ periodic ಅಂತ ಹೇಳಿದ್ರೆ ಆಫ್ಟರ್ ಸರ್ಟನ್ ಇಂಟರ್ವಲ್ ಯಾಕೆ ಅವರುಗಳು ಸಿಮಿಲರ್ ಆಗಿರುವಂತಹ ಪ್ರಾಪರ್ಟೀಸ್ನ ತೋರಿಸೋದು ಅಂತ ಹೇಳಿದ್ರೆ ಇಟ್ ಇಸ್ ಬಿಕಾಸ್ ಸಮಥಿಂಗ್ ಟು ಡೂ ವಿತ್ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರಲ್ಲಿ ಯಾರಿದ್ದಾರೆ? ಪ್ರೋಟಾನ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಲ್ವಾ ಇನ್ ನ್ಯೂಟ್ರಲ್ ಆಟಮ್. ಸೊ ಹಾಗಾಗಿ ಯು ಹ್ಯಾವ್ ಟು ಡೂ ಸಮಥಿಂಗ್ ವಿತ್ ಅಟಾಮಿಕ್ ನಂಬರ್ ಅಂತ ಹೇಳಿ ಒಂದು ಐಡಿಯಾವನ್ನು ನಮ್ಮ ಹೆನ್ರಿ ಮೊಸಲಿ, ಯು ಕ್ಯಾನ್ ಸಿ ಹಿಮ್. ಸೊ ಇವರು ಒಂದು ಗ್ರೇಟ್ ಟರ್ನಿಂಗ್ ಪಾಯಿಂಟನ್ನು ತಗೊಂಡು ಬರ್ತಾರೆ. ಸೊ ಮಾಡರ್ನ್ ಪಿರಿಯಾಡಿಕ್ ಟೇಬಲಲ್ಲಿ ಏನಿತ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅನಾಮಲೀಸ್ನ ಅದು ಡಿಸಪಿಯರ್ ಮಾಡ್ತು. ಪ್ರೆಡಿಕ್ಷನ್ ಆಫ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ವಿತ್ ದಿ ಅಟಾಮಿಕ್ ನಂಬರ್ ಏನಾಯಿತು, ಮೋರ್ ಪ್ರಿಸೈಸಿಂಗ್ ಮತ್ತು ಅಕ್ಯುರೇಟ್ ಆಗ್ತಾ ಬಂತು. ಹಾಗೆ ಆ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಫೈನಲ್ ಆಗಿ ಫಾರ್ಮ್ ಆದಾಗ 18 ವರ್ಟಿಕಲ್ ಕಾಲಮ್ಸ್ ಇತ್ತು ಮತ್ತು ಅದಕ್ಕೆ 7 ಹಾರಿಸಾಂಟಲ್ ಪೀರಿಯಡ್ ಇತ್ತು. ಓಕೆ, ಗ್ರೂಪ್ ಆ್ಯಂಡ್ ಪೀರಿಯಡ್ಗೆ ಯಾವಾಗಲೂ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ಇದೇ ಥರ ನಿಮ್ಮ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ನೋಡುವಂಥದ್ದು. ದ ಲಾಸ್ಟ್ ಎಲಿಮೆಂಟ್ ಇಸ್ ಆರ್ಗನಿಸಾನ್, ದ ಫಸ್ಟ್ ಎಲಿಮೆಂಟ್ ಇಸ್ ಹೈಡ್ರೋಜನ್. ಯು ಶುಡ್ ನೋ ಬೋತ್ ದ ಎಲಿಮೆಂಟ್ಸ್. ನೀವು ನೋಡ್ತಾ ಇದ್ದೀರಾ, ನಿಮ್ಮ ಎಕ್ಸ್ಟ್ರೀಮ್ ಲೆಫ್ಟ್ ಈ ಥರ ನೋಡಬೇಕಾದ್ರೆ ಇಟ್ ಇಸ್ ಲೆಫ್ಟ್, ದಿಸ್ ಇಸ್ ರೈಟ್ ಅಲ್ವಾ. ಸೊ ನಿಮ್ಮ ಲೆಫ್ಟ್ ಸೈಡಲ್ಲಿ ಬರುವಂತಹ ಎಲ್ಲ ಎಲಿಮೆಂಟ್ಸ್ಗಳು ಮೆಟಲ್ಸ್, ನಿಮ್ಮ ರೈಟ್ ಸೈಡಿಗೆ ಬರುವಂತಹ ಮ್ಯಾಕ್ಸಿಮಮ್ ಎಲಿಮೆಂಟ್ಸ್ಗಳು ನಾನ್ ಮೆಟಲ್ಸ್. ದೇರ್ ಇಸ್ ಅ ಜಿಗ್ಜಾಗ್ ಪ್ಯಾಟರ್ನ್: ಬೋರಾನ್, ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್, ಎಸ್ ಬಿ ಅಂತ ಹೇಳುವಂಥದ್ದು ಇಟ್ ಈಸ್ ವಾಟ್ ಡು ವಿ ಸೇ ಆಂಟಿಮನಿ ಅಥವಾ ಸ್ಟೀಬಿಯಂ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಟೆಲ್ಯೂರಿಯಂ ಆ್ಯಂಡ್ ಪೊಲೋನಿಯಂ. ಸೊ ಜಸ್ಟ್ ಅ ಜಿಗ್ಜಾಗ್ ಲೈನ್, ಐ ವಿಲ್ ರೈಟ್ ದೆಮ್: ಬೋರಾನ್, ಸಿಲಿಕಾನ್, ಜರ್ಮೇನಿಯಂ ಆದ ಮೇಲೆ ಎಸ್ ಬಿ, ಆಂಟಿಮನಿ, ಟೆಲ್ಯೂರಿಯಂ, ಆಮೇಲೆ ಪೊಲೋನಿಯಂ. ಪೊಲೋನಿಯಂ ಇಸ್ ಅ ಹೆವಿ ಮೆಟಲ್, ಬಟ್ ಅವುಗಳದ್ದು ಇಷ್ಟು ಎಲಿಮೆಂಟ್ಸ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿದ್ದಾರೆ ಅವರು, ಮೆಟಲಾಯ್ಡ್ಸ್ ಅಂತ ಹೇಳಿ. ಸೊ ಇವುಗಳು ದೇ ವಿಲ್ ಫಾರ್ಮ್ ಅ ಬಾರ್ಡರ್, ಜಿಗ್ಜಾಗ್ ಬಾರ್ಡರ್. ಅವುಗಳು ಕ್ಲಾಸಿಫೈ ಮಾಡುತ್ತೆ, ಈಚೆಗೆ ಬರೋದು ಮೆಟಲ್ಸ್, ಆಚೆಗೆ ಬರೋದನ್ನ ನಾನ್ ಮೆಟಲ್ಸ್ ಅಂತ ಹೇಳಿ ಆ ಜಿಗ್ಜಾಗ್ ಲೈನ್ ಏನು ಮಾಡುತ್ತೆ, ಬಾರ್ಡರನ್ನು ಮಾಡುತ್ತೆ. ಸೊ ವಿ ಕಾಲ್ ದಮ್ ಎಸ್ ಬಾರ್ಡರ್ ಲೈನ್ ಎಲಿಮೆಂಟ್ಸ್ ಅಂತ ಹೇಳಿ ಕೂಡ ಅವುಗಳನ್ನ ಹೇಳ್ತೀವಿ. ಆ್ಯಂಡ್ ದೇ ಶೋ ಬೋತ್ ದ ಪ್ರಾಪರ್ಟೀಸ್, ಮೆಟಲ್ಸ್ದು ಪ್ರಾಪರ್ಟಿನೂ ತೋರಿಸುತ್ತೆ, ಒಂದಿಷ್ಟರ ಮಟ್ಟಿಗೆ ನಾನ್ ಮೆಟಲ್ಸ್ದು ಪ್ರಾಪರ್ಟಿನ ಕೂಡ ಅದು ತೋರಿಸುತ್ತೆ, 50-50 ಥರ ಅಂತ ಹೇಳ್ಕೊಂಡು. ಆ್ಯಂಡ್ ವಾಟ್ ಎವರ್ ಯು ಸಿ ಡೌನ್, ಇಲ್ಲಿ ಕೆಳಗಡೆ ಏನು ನೋಡ್ತೀರಾ ಅವುಗಳು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳಿ. ಸೊ ದಿಸ್ SPDF ಕ್ಲಾಸಿಫಿಕೇಶನನ್ನು ನೀವು ಡೀಟೇಲ್ ಆಗಿ ಹೈಯರ್ ಕ್ಲಾಸಸಲ್ಲಿ ನೋಡ್ತೀರಾ, ಬಿಕಾಸ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ NCERTಯಲ್ಲಿ ಇದನ್ನು ಮೆನ್ಷನ್ ಮಾಡಿಲ್ಲ. ಬಟ್ ಸ್ಟಿಲ್ ರಿಮೆಂಬರ್ ದ ಫಸ್ಟ್ 2 ಗ್ರೂಪ್ಸನ್ನು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಫಸ್ಟ್ 2 ಗ್ರೂಪ್ಸ್ ಆರ್ ಕಾಲ್ಡ್ ಆಸ್ ಎಸ್ ಬ್ಲಾಕ್ ಎಲಿಮೆಂಟ್. ಯಾಕೆ ಅಂತ ಹೇಳಿ ನೀವು ಹೈಯರ್ ಕ್ಲಾಸಸಲ್ಲಿ ಕರೆಕ್ಟಾಗಿ ಓದ್ತಾ ಹೋಗ್ತೀರಾ. ಆ್ಯಂಡ್ ಗ್ರೂಪ್ ನಂಬರ್ 13 ಗ್ರೂಪ್ ನಂಬರ್ 18 ಈ 6 ಗ್ರೂಪ್ಗಳೇನಿದೆ ಅವುಗಳನ್ನ ನಾವು P ಬ್ಲಾಕ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ, P ಬ್ಲಾಕ್ ಅಂತ ಹೇಳಿ. ನಂತರ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ಯಾಂಡಿಯಂ. ಸೊ ಎಲಿಮೆಂಟ್ಸ್ ಫ್ರಮ್ ಸ್ಕ್ಯಾಂಡಿಯಂ ಟು
zinc, elements from yttrium to cadmium, elements from lanthanum to mercury, elements from actinium to ಕಾಪರ್ನಿಷಿಯಂ. ಇವುಗಳನ್ನ ಈ 4 ಪಿರಿಯಾಡಿಕ್ ಹಾರಿಜಾಂಟಲ್ ರೋ ಏನಿದೆ ಅವುಗಳನ್ನು ನೀವು ಟ್ರಾನ್ಸಿಷನ್ ಮೆಟಲ್ ಅಥವಾ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀರ. ಸೊ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಟ್ರಾನ್ಸಿಷನ್ ಮೆಟಲ್. ಲಾಸ್ಟಲ್ಲಿ ನೀವೇನು 2 ಗ್ರೂಪಲ್ಲಿ ನೋಡ್ತೀರಾ ಅವುಗಳನ್ನ ಎಫ್ ಬ್ಲಾಕ್ ಅಂತ ಹೇಳಿ ಕರಿತೀರಿ. ಯು ಆಲ್ಸೋ ಕಾಲ್ ದೆಮ್ ಆಸ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಸೊ ಇಷ್ಟು ಫಸ್ಟ್ದು ರೋವನ್ನು 4F ಬ್ಲಾಕ್ ಅಂತ ಹೇಳಿ ಕರಿತೀರಿ, ಸೆಕೆಂಡನ್ನು 5F ಬ್ಲಾಕ್ ಅಂತ ಹೇಳಿ ಕರಿತೀರಿ, 4F ಅನ್ನು ಲ್ಯಾಂಥನಾಯ್ಡ್ಸ್ ಅಂತ ಹೇಳಿ ಸ್ಪೆಸಿಫೈ ಮಾಡ್ತೀರಿ, 5F ಬ್ಲಾಕ್ ಅನ್ನು ಆಕ್ಟಿನಾಯ್ಡ್ಸ್ ಅಂತ ಹೇಳಿ ಕರಿತೀರಿ. ಬಿಕಾಸ್ ಇಟ್ ಫಾಲೋಸ್ ಲ್ಯಾಂಥನಮ್. ಲ್ಯಾಂಥನಮ್ ಇಸ್ ನಾಟ್ ಎ ಎಫ್ ಬ್ಲಾಕ್, ಅದು ಫಾಲೋ ಮಾಡುತ್ತೆ ಲ್ಯಾಂಥನಮ್ ಮತ್ತು ಆಕ್ಟಿನಮ್ ಅಂತ ಹೇಳೋ ಮೆಟಲ್ಸ್. ಲ್ಯಾಂಥನಾಯ್ಡ್, ಆಕ್ಟಿನಾಯ್ಡ್ ಅಂತ ಹೇಳಿ ಹೆಸರು ಬರುತ್ತೆ. ಈ ಕ್ಲಾಸಿಫಿಕೇಶನ್ನ ಇನ್ ಡೀಟೇಲ್ ಆಗಿ ನೀವು ಹೈಯರ್ ಕ್ಲಾಸಲ್ಲಿ ಕಲಿತೀರಾ. ಬಿಕಾಸ್ ಅಬೌಟ್ ದಿಸ್ ನಿಮ್ಮ NCERTಲಿ ಯಾವುದೇ ಪಾಯಿಂಟ್ಸ್ನ ಅವರು ಸ್ಪೆಸಿಫೈ ಮಾಡಿಲ್ಲ. ಬಟ್ ದೇ ವುಡ್ ಆಸ್ಕ್ ವಾಟ್ ಆರ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಹೇಳಿ. ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಆರ್ ನಥಿಂಗ್ ಬಟ್ the combination of S block and P block. Together S and P na ನಾವು representative elements ಅಂತ ಹೇಳಿ ಕರಿತೀವಿ. ಅವುಗಳ ನಡುವೆ ಬರುವುದನ್ನು ಟ್ರಾನ್ಸಿಷನ್ ಎಲಿಮೆಂಟ್, ಬಿಕಾಸ್ ದೇ ಶೋ ಸಮ್ ಟ್ರಾನ್ಸಿಷನ್ ಬಿಟ್ವೀನ್ ಮೆಟಲ್ ಟು ಮೆಟಾಲಿಕ್ ಟು ನಾನ್ ಮೆಟಾಲಿಕ್ ಪ್ರಾಪರ್ಟಿ. ಸೊ ವಿ ಕಾಲ್ ದಮ್ ಆಸ್ ಟ್ರಾನ್ಸಿಷನ್. ಬಟ್ ದೇರ್ ಇಸ್ ಅ ಸ್ಪೆಸಿಫಿಕ್ ರೀಸನ್ ಯಾಕೆ ಡಿ, ಯಾಕೆ ಎಫ್, ಯಾಕೆ ಪಿ ಅಂತ ಹೇಳೋದಕ್ಕೆ ಒಂದು ಪರ್ಟಿಕ್ಯುಲರ್ ರೀಸನ್ ಇದೆ. ಇಟ್ ಇಸ್ ಬೇಸ್ಡ್ ಆನ್ ದ ಸಬ್ ಶೆಲ್ ಆ್ಯಂಡ್ ಅಬೌಟ್ ಸಬ್ ಶೆಲ್. Again, in your textbook, there is no scope for it. So you will learn it in 3rd chapter of 11th standard chemistry if you take science in future. Okay, next, explanation of the anomalies by modern periodic table. ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ಐಸೋಟೋಪಿಗೆ? ಎಕ್ಸ್ಪ್ಲನೇಷನ್ ಫಾರ್ ದ ಐಸೋಟೋಪ್. ಸೊ ಸೇಮ್ ಅಟಾಮಿಕ್ ನಂಬರ್ ಕ್ಯಾನ್ ಬಿ ಪುಟ್ ಇನ್ ದ ಸೇಮ್ ಗ್ರೂಪ್ ಅಂತ ಹೇಳಿ ಎಕ್ಸ್ಪ್ಲನೇಷನ್. ಯಾವುದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತು ನಮ್ಮ ಮಾಡರ್ನ್ ಪಿರಿಯಾಡಿಕ್ ಟೇಬಲ್? ಒಂದು ಐಸೋಟೋಪ್ದು ಪೊಸಿಷನಿಗೆ, ಇನ್ನೊಂದು ಕೊಬಾಲ್ಟ್ ವಿತ್ ನಿಕೆಲ್ ಏನು ಅದಕ್ಕೆ ಆಚೀಚೆ ಆಗಿತ್ತು. ನಾವು ಇವಾಗ ಎಕ್ಸ್ಪ್ಲೇನ್ ಮಾಡ್ಬೋದು. ಕೊಬಾಲ್ಟ್ ಹೌದು, ನಾವು ಕೊಬಾಲ್ಟ್ನ ಫಸ್ಟಿಗೆ ಇಟ್ವಿ ಬಿಕಾಸ್ ಇಟ್ ಹ್ಯಾಸ್ ಅಟಾಮಿಕ್ ನಂಬರ್ 27. ನಿಕ್ಕಲ್ನ ನಂತರ ಇಟ್ವಿ ಬಿಕಾಸ್ ಇಟ್ ಹ್ಯಾಸ್ ಅಟಾಮಿಕ್ ನಂಬರ್ 28 ಅಂತ ಹೇಳಿ. ಅನ್ಲೈಕ್ ಅಟಾಮಿಕ್ ಮಾಸಸ್, ಅಟಾಮಿಕ್ ನಂಬರ್ ಇಸ್ ಆಲ್ವೇಸ್ ದ ಹೋಲ್ ನಂಬರ್. ಸೊ ದರ್ ಇಸ್ ನೋ ಎಲಿಮೆಂಟ್ ಬಿಟ್ವೀನ್ ಹೈಡ್ರೋಜನ್ ಆ್ಯಂಡ್ ಹೀಲಿಯಂ. ನಾವು ಇವಾಗ ಹೈಡ್ರೋಜನ್ ಮತ್ತು ಹೀಲಿಯಮನ್ನು ಕರೆಕ್ಟಾಗಿ 2 ಕಡೆ ಇಟ್ಟಿದ್ದೀವಿ ಎಕ್ಸ್ಟ್ರೀಮ್ ಕಾರ್ನರಲ್ಲಿ. ಆ್ಯಂಡ್ ವಿ ಡೋಂಟ್ ಹ್ಯಾವ್ ಟು ಪ್ರಿಡಿಕ್ಟ್ ಓಕೆ ಇದ್ರ ಬಿಟ್ವೀನಲ್ಲಿ ಬೇರೆ ಯಾವುದಾದ್ರು ಎಲಿಮೆಂಟ್ಸ್ಗಳು ಬರ್ಬೋದು ಅಂತೇಳಿ, ಬಿಕಾಸ್ ಇಟ್ಸ್ ಅಟಾಮಿಕ್ ನಂಬರ್ ಬೇಸಿಸ್ ಮೇಲೆ ನಾವು ಕ್ಲಾಸಿಫೈ ಮಾಡಿದ್ದೀವಿ. ಅಟಾಮಿಕ್ ನಂಬರ್ ಇಸ್ ಅ ಹೋಲ್ ನಂಬರ್. ಅದರಲ್ಲಿ 2.1, 2.3 ಅಂತ ಹೇಳಿ ಬರುವುದಿಲ್ಲ ಅಂತ ಹೇಳಿ they are saying. Okay, so these are the 3 anomalies which was clearly explained by modern periodic table. Questions ಕೇಳ್ತಾರೆ ಯಾವ ಟಾಪಿಕ್ಸ್ ಅನ್ನ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಎಕ್ಸ್ಪ್ಲೇನ್ ಮಾಡ್ತು ಅಂತ ಹೇಳಿ. ದೆನ್ ಕಮ್ಸ್ ಪೊಸಿಷನ್. ಹೇಗೆ ಪೊಸಿಷನ್ ಮಾಡ್ತೀರಾ? ತುಂಬ ಸಿಂಪಲ್. ನೀವು ಯಾವುದೇ ಎಲಿಮೆಂಟನ್ನು ಒಂದು ಪಿರಿಯಾಡಿಕ್ ಟೇಬಲ್ ಹಾಕಬೇಕು ಅಂತ ಹೇಳಿದ್ರೆ ನಿಮ್ಗೆ 2 ಪಾಯಿಂಟ್ ಗೊತ್ತಿರಬೇಕು. ಒಂದು ಎಷ್ಟು ವ್ಯಾಲೆನ್ಸಿ ಎಲೆಕ್ಟ್ರಾನ್ ಇದೆ ಮತ್ತು ಟೋಟಲ್ ಎಷ್ಟು ನಂಬರ್ ಆಫ್ ಶೆಲ್ಸ್ ಇದೆ ಅಂತ ಹೇಳಿ. ಸೊ ವ್ಯಾಲೆನ್ಸಿ ಎಲೆಕ್ಟ್ರಾನ್ 1 ಇತ್ತು ಅಂತ ಹೇಳಿದ್ರೆ ಅದು ಬಿಲಾಂಗ್ ಟು 1 ಫಸ್ಟ್ ಪೀರಿಯಡ್. ವ್ಯಾಲೆನ್ಸಿ ಎಲೆಕ್ಟ್ರಾನ್ 2 ಇತ್ತು ಸೆಕೆಂಡ್ ಪೀರಿಯಡ್. 3 ಇತ್ತು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಆ್ಯಡ್ +10 ಟು ಇಟ್. ಸೊ ಇಟ್ ಬಿಲಾಂಗ್ಸ್ ಟು 13th ಗ್ರೂಪ್. ನೀವು ನೋಡಿದ್ರಲ್ಲ 18 ವರ್ಟಿಕಲ್ ಗ್ರೂಪ್ಸ್. ಸೊ ಇಲ್ಲಿ ಫಸ್ಟ್ ಪೀರಿಯಡ್ ಅಲ್ಲ, ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್, ಕರೆಕ್ಟೆಡ್. ವ್ಯಾಲೆನ್ಸ್ ಎಲೆಕ್ಟ್ರಾನ್ 1 ಇತ್ತು ಅಂದರೆ ಫಸ್ಟ್ ಗ್ರೂಪ್, ಸೆಕೆಂಡ್ 2 ಇತ್ತು ಅಂತ ಹೇಳಿದ್ರೆ ಸೆಕೆಂಡ್ ಗ್ರೂಪ್, 3 ಇತ್ತು ಅಂತ ಹೇಳಿದರೆ ಯು ವಿಲ್ ಆ್ಯಡ್ +10 ಟು ಇಟ್ ಆ್ಯಂಡ್ ದೆನ್ ಯು ಕ್ಯಾಟಗರೈಸ್ ದ್ಯಾಟ್ ಇನ್ ಟು ಅ 13 ಗ್ರೂಪ್. +14, +15, 6 ಎಲೆಕ್ಟ್ರಾನ್ಸ್ ಇತ್ತು, +10 16 ಆಯಿತು. 7 ಎಲೆಕ್ಟ್ರಾನ್ ಇತ್ತು, +10 17th ಗ್ರೂಪ್ ಆಯಿತು. 8 ಎಲೆಕ್ಟ್ರಾನ್ ಇದೆ ಅಂತ ಹೇಳಿದರೆ ಅದಕ್ಕೆ ನೀವು +10 ಆ್ಯಡ್ ಮಾಡ್ತಾರೆ, 18th ಗ್ರೂಪ್ ಅಂತ ಹೇಳಿದ್ನ ಕನ್ಸಿಡರ್ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ಯು ಕ್ಯಾಟಗರೈಸ್ ಎಲಿಮೆಂಟ್ ಬೇಸ್ಡ್ ಆನ್ ದ ವ್ಯಾಲೆನ್ಸಿ. ಒಂದು ಗ್ರೂಪಲ್ಲಿ ಇರುವ ಎಲ್ಲ ಎಲಿಮೆಂಟಿಗೂ ಸೇಮ್ ನಂಬರ್ ಆಫ್ ವ್ಯಾಲೆನ್ಸಿ ಎಲೆಕ್ಟ್ರಾನ್ ಇದ್ದೇ ಇರಬೇಕು. ನಾನು ಅದು ಇವಾಗ ತೋರಿಸ್ತೇನೆ ನಿಮಗೆ ಆಲ್ರೆಡಿ. ದೆನ್ ಅದಕ್ಕೆ ಇವಾಗ ಶೆಲ್ ಇದೆ ಅಂತ ಹೇಳಿ ಅಂದ್ಕೊಳ್ಳಿ. ಸೊ ಫಸ್ಟ್ ಪೀರಿಯಡ್, ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್ ಅಂದರೆ ಫಸ್ಟ್ ಪೀರಿಯಡಲ್ಲಿ ಒಂದೇ ಶೆಲ್ ಇರುತ್ತೆ, ಸೆಕೆಂಡ್ ಪೀರಿಯಡಲ್ಲಿ K ಮತ್ತು L ಶೆಲ್. ಓಕೆ, ಥರ್ಡ್ ಪೀರಿಯಡಲ್ಲಿ KLM ಶೆಲ್ ಆ್ಯಂಡ್ ಫೋರ್ತ್ ಪೀರಿಯಡಲ್ಲಿ KLMN ಶೆಲ್. ಇದೇ ಥರ ನೀವು ಕೇಳ್ಬೋದು ಮ್ಯಾಮ್ ವಾಟ್ ಅಬೌಟ್ ಫಿಫ್ತ್ ಪೀರಿಯಡ್ ಅಂತ ಹೇಳಿದರೆ, ಫಿಫ್ತ್ ಪೀರಿಯಡಲ್ಲಿ KLMNO. ಸಿಕ್ಸ್ತ್ ಪೀರಿಯಡಲ್ಲಿ ಯಾವುದೆಲ್ಲ ಶೆಲ್ ಇದೆ? K ಶೆಲ್, L ಶೆಲ್, M ಶೆಲ್, N ಶೆಲ್, O ಶೆಲ್, P ಶೆಲ್. ಹಾಗೆ ಸೆವೆಂತ್ ಪೀರಿಯಡ್, ದರ್ ಆರ್ ಟೋಟಲ್ 7 ಪೀರಿಯಡ್ಸ್ ಅಲ್ವಾ? K ಶೆಲ್, L ಶೆಲ್, M, N, O, P, Q. ಸೊ ಈ ಥರ ಶೆಲ್ಸ್ ಬೇಸಿಸ್ ಮೇಲೆ ನೀವೇನು ಮಾಡ್ತೀರಾ? ಡಿಫ್ರೆಂಟ್ ಎಲಿಮೆಂಟ್ಸನ್ನು ಡಿಫ್ರೆಂಟ್ ಪಿರಿಯಾಡಿಕ್ ರೋ ಅಲ್ಲಿ ಹಾಕ್ತೀರಾ. ಅಥವಾ ನೀವೇನು ಹೇಳ್ಬೋದು ಅದನ್ನು ಹಾರಿಜಾಂಟಲ್ ರೋ ಅಥವಾ ಪೀರಿಯಡಲ್ಲಿ ಡಿಫ್ರೆಂಟ್ ಪೀರಿಯಡ್ಸಲ್ಲಿ ಅದನ್ನು ನೀವು ಪ್ಲೇಸ್ ಮಾಡ್ತಾ ಹೋಗ್ತೀರಾ ಅಂತ ಹೇಳಿ. ಸೊ ಇಲ್ಲಿ ಕೇಳಿದರೆ ಲಿಥಿಯಮ್ಗೆ 2 1 ಇದೆ, ಬೆರಿಲಿಯಮ್ಗೆ 2 2 ಇದೆ. ಸೊ ಇಲ್ಲೆಲ್ಲ ಕೂಡ KL, 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 KL. So all these elements have 2 shells, hence all of them belong to second period ಅಂತ ಹೇಳಿ. ಸೊ ಹೇಗೆ ಪೊಸಿಷನ್ ಮಾಡ್ತೀರಾ ಅಂತ ಹೇಳುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರು ಹೇಳ್ತಾರೆ ಒಂದು ಪೀರಿಯಡಲ್ಲಿ, ಫಾರ್ ಎಕ್ಸಾಂಪಲ್ ಫಸ್ಟ್ ಪೀರಿಯಡಲ್ಲಿ 2 ಎಲಿಮೆಂಟ್ಸ್ ಇದೆ, ಸೆಕೆಂಡ್ ಪೀರಿಯಡಲ್ಲಿ 8,
ಥರ್ಡ್ ಪೀರಿಯಡಲ್ಲಿ ಅಗೇನ್ 8, ಫೋರ್ತ್ ಪೀರಿಯಡ್ 18, ಫಿಫ್ತ್ ಪೀರಿಯಡ್ ಟೋಟಲ್ 18 ಎಲಿಮೆಂಟ್ಸ್ ಇದೆ, ಸಿಕ್ಸ್ತ್ ಪೀರಿಯಡ್ 32 ಆ್ಯಂಡ್ ಸೆವೆಂತ್ ಪೀರಿಯಡ್ 32 ಎಲಿಮೆಂಟ್ಸ್. ಯು ಹ್ಯಾವ್ ಟು ಕನ್ಸಿಡರ್ ದೋಸ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆಲ್ಸೋ. ಸೊ ಈ ಒಂದು ಯಾವ ಪೀರಿಯಡಲ್ಲಿ ಎಷ್ಟು ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ಗಳನ್ನ ಇದೆ ಅಂತ ಹೇಳೋದನ್ನ ಕಂಡುಹಿಡಲಿಕ್ಕೋಸ್ಕರ ವಿ ಹ್ಯಾವ್ ಅ ಫಾರ್ಮುಲಾ 2n². ಇದಕ್ಕೆ ಯು ಶುಡ್ ನೋ ಅಡಿಷನಲಿ ಎಸ್ ಪಿ ಡಿ ಎಫ್ ಸಬ್ಶೆಲ್ಸ್ ಕಾನ್ಸೆಪ್ಟ್. ಈ KLMN ಅಂತ ಹೇಳುವಂಥದ್ದು ಮೇನ್ ಶೆಲ್. ಕೆ ಅಂತ ಹೇಳುವ ಮೇನ್ ಶೆಲಲ್ಲಿ ಯಾವಾಗಲೂ ಒಂದೇ ಸಬ್ ಶೆಲ್ ಬರುತ್ತೆ, ದ್ಯಾಟ್ ಇಸ್ ಕಾಲ್ಡ್ ಆಸ್ ಎಸ್. ಎಲ್ ಅಂತ ಹೇಳುವ ಮೇನ್ ಶೆಲಲ್ಲಿ ಎಸ್ ಮತ್ತು ಪಿ ಅಂತ ಹೇಳಿ ಬರುತ್ತೆ. ಎಮ್ ಅಲ್ಲಿ ಎಸ್ ಪಿ ಡಿ ಬರುತ್ತೆ ಆ್ಯಂಡ್ ಎನ್ ಅಲ್ಲಿ ಎಸ್ ಪಿ ಡಿ ಮತ್ತು ಎಫ್ ಅಂತ ಹೇಳಿ ಬರುತ್ತೆ. ಸೊ ಕೆ ಹ್ಯಾಸ್ ಅ ವ್ಯಾಲ್ಯೂ ಆಫ್ 1, 2, 3 ಆ್ಯಂಡ್ 4. ಈ ಸಬ್ಶೆಲ್ಸ್ಗಳಿಗೂ ಕೂಡ ಡಿಫ್ರೆಂಟ್ ವ್ಯಾಲ್ಯೂಸ್ ಇದೆ. ಸೊ ಇದೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಆಗಿಲ್ಲ ಕ್ಲಿಯರ್ ಆಗಿ, ಸೊ ಇಟ್ಸ್ ಬಿಯಾಂಡ್ ದ ಸ್ಕೋಪ್. ಜಸ್ಟ್ ನೆನ್ಪಿಟ್ಕೊಳ್ಳಿ ವಿತ್ ದ ಫಾರ್ಮುಲಾ 2n² ಆ್ಯಂಡ್ ಯಾಕೆ ಹೇಗೆ ಫರ್ದರ್ ಡೀಪ್ ಎಕ್ಸ್ಪ್ಲನೇಷನ್ಸ್ ಯು ವಿಲ್ ಅಗೇನ್ ಫೈಂಡ್ ಇಟ್ ಇನ್ ಹೈಯರ್ ಕ್ಲಾಸಸ್. ಓಕೆ, ಸೊ ದೆನ್ ಕಮ್ಸ್ ಟು ವ್ಯಾಲೆನ್ಸಿ. ಹೇಗೆ ವ್ಯಾಲೆನ್ಸಿ ಚೇಂಜ್ ಆಗುತ್ತೆ ಅಂತ ಹೇಳಿ. ಸೊ ವ್ಯಾಲೆನ್ಸಿ ಇನ್ ಅ ಪೀರಿಯಡ್, ಒಂದು ಪೀರಿಯಡ್ ತಗೊಳ್ತಿದ್ದಾರೆ ಇವಾಗ ಅವರು ಸೋಡಿಯಂ ಮೆಗ್ನೀಷಿಯಂ, ಸೊ ಇಟ್ ಬಿಲಾಂಗ್ಸ್ ಟು ಥರ್ಡ್ ಪೀರಿಯಡ್ ಅಲ್ವಾ. ಥರ್ಡ್ ಪೀರಿಯಡಲ್ಲಿ ಹೇಗೆ ವ್ಯಾಲೆನ್ಸಿ ಚೇಂಜ್ ಆಯಿತು, ಟಿಲ್ ಸಿಲಿಕಾನ್ ಅದು ರೇಸ್ ಆಯಿತು 4ಗೆ, ಫಾಸ್ಫರಸ್ಗೆ ಏನಾಯಿತು ಡೌನ್ ಆಯಿತು, ಸೊ 0 ಅಂತ ಹೇಳಿ. ಸೊ ವ್ಯಾಲೆನ್ಸಿ ಇನ್ ಅ ರೋ ಅಥವಾ ಪೀರಿಯಡಲ್ಲಿ ಇಟ್ ಇನ್ಕ್ರೀಸಸ್ ಅಪ್ ಟು 4 ದೆನ್ ಡಿಕ್ರೀಸಸ್ ಟು 0 ಅಂತ ಹೇಳಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ವ್ಯಾಲೆನ್ಸಿ ರಿಮೇನ್ಸ್ ಸೇಮ್ ಇನ್ ದ ಗ್ರೂಪ್. ಈಗ ನೀವು ಒಂದು ಗ್ರೂಪ್ ಸ್ಪೆಸಿಫೈ ಮಾಡ್ತೀರಾ ಅಂತ ಹೇಳಿ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಇವುಗಳದ್ದು ಲಾಸ್ಟ್ ಶೆಲ್ ನೋಡಿದ್ರೆ ಎಲ್ಲ ಶೆಲ್ಲಲ್ಲೂ 7 ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಕ್ಲೋರಿನಲ್ಲಿ 2,7, 2,8,7, ಬ್ರೋಮಿನಲ್ಲಿ ಫರ್ದರ್ ಕ್ಲಾಸಿಫಿಕೇಶನ್ಸ್ ನೀವು ಕಲಿಯೋದು ಬೇಡ, ಅದನ್ನು ಟಿಲ್ ಕ್ಯಾಲ್ಶಿಯಂ ನೀವು ಅಷ್ಟೇ ಫೋಕಸ್ ಮಾಡಬೇಕು. ಬಟ್ ಪ್ರತಿ ಒಂದು ಎಲಿಮೆಂಟ್ಸಲ್ಲೂ ದ ಲಾಸ್ಟ್ ವ್ಯಾಲೆನ್ಸಿ ಶೆಲ್ ವಿಲ್ ರಿಮೈನ್ ಸೇಮ್. ಸೊ ಇನ್ ಅ ಗ್ರೂಪ್ ದ ವ್ಯಾಲೆನ್ಸಿ ವಿಲ್ ನಾಟ್ ಚೇಂಜ್, ಬಟ್ ಇನ್ ಅ ಪೀರಿಯಡ್ ಇಟ್ ವಿಲ್ ರೇಸ್ ಅಪ್ ಟು 1 to 4 ದೆನ್ ಡಿಕ್ರೀಸಸ್ ಟು 0 ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಅದು ಹೇಗೆ ಅಂತ ಹೇಳಿದ್ರೆ ನೀವು ವೆರಿಫೈ ಮಾಡಬೇಕು. ದೆನ್ ವಾಟ್ ಇಸ್ ಅಟಾಮಿಕ್ ಸೈಜ್? ಅಟಾಮಿಕ್ ಸೈಜ್ ಅಂತ ಹೇಳುವಂಥದ್ದು ರೇಡಿಯಸ್ ಆಫ್ ದಿ ಆಟಮನ್ನು ಇಂಡಿಕೇಟ್ ಮಾಡುತ್ತೆ. ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಆ್ಯಂಡ್ ದಿ ಔಟರ್ ಮೋಸ್ಟ್ ಆಕ್ಯುಪೈಡ್ ಶೆಲ್. ಆಕ್ಯುಪೈಡ್ ಶೆಲ್ವರೆಗೂ ಇರುವಂತಹ ಡಿಸ್ಟೆನ್ಸನ್ನು ಅಟಾಮಿಕ್ ರೇಡಿಯಸಲ್ಲಿ ನಾವು ಮೆಷರ್ ಮಾಡ್ಬೋದು. ಅಟಾಮಿಕ್ ಸೈಜ್ ಯಾವಾಗಲೂ ಕೂಡ ಸಣ್ಣದಾಗ್ತಾ ಹೋಗುತ್ತೆ ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಲಾಂಗ್ ದ ಪೀರಿಯಡ್. ಸೊ ಅದನ್ನು ನೀವು ನೀಟಾಗಿ ಮೆನ್ಷನ್ ಮಾಡಿ. ಅಟಾಮಿಕ್ ಸೈಜ್ ಆಫ್ ಅನ್ ಆಟಮ್ ಡಿಕ್ರೀಸಸ್ ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್, ಅಂದರೆ ಪೀರಿಯಡಿಗೆ ಹೋಗ್ಬೇಕಾದ್ರೆ ಡಿಕ್ರೀಸ್ ಆಗುತ್ತೆ ಬಿಕಾಸ್ ಆಫ್ ದ ಲಾರ್ಜ್ ಪಾಸಿಟಿವ್ ಚಾರ್ಜ್. ಅಂದರೆ ಎವ್ರಿ ಒಂದು ಆಟಮಿಂದ ನೆಕ್ಸ್ಟ್ ಆಟಮ್ಗೆ ನೀವು ಪಾಸ್ ಮಾಡ್ತೀರಾ ಅಂತ ಹೇಳಿದರೆ ಅಟಾಮಿಕ್ ಚಾರ್ಜ್ ವಿಲ್ ಬಿ ಆ್ಯಡೆಡ್ ಬೈ 1 ಯೂನಿಟ್. 1 ಯೂನಿಟ್ ಇದೇನಾಗುತ್ತೆ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದೆರ್ ಇಸ್ ಅ ಇನ್ಕ್ರೀಸ್ ಇನ್ ಅಟಾಮಿಕ್ ಚಾರ್ಜ್ ಯೂನಿಟ್ ಬೈ 1 ಯೂನಿಟ್. ಅಂದರೆ ನ್ಯೂಕ್ಲಿಯಸ್ ಪವರ್ ಜಾಸ್ತಿ ಆಯಿತು, ಎಲೆಕ್ಟ್ರಾನ್ಸ್ ಆರ್ ಪುಲ್ಡ್ ಮೋರ್ ಕ್ಲೋಸ್ ಟು ದ ನ್ಯೂಕ್ಲಿಯಸ್ ಆ್ಯಂಡ್ ದ ಸೈಜ್ ಏನಾಗುತ್ತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಕೂಡ ಇಲ್ಲಿ ಏನಾಯಿತು ಜಾಸ್ತಿ ಆಯಿತು ಬಿಕಾಸ್ ದರ್ ಇಸ್ ನೋ ಮೋರ್ ಶೆಲ್ಸ್ ಅಂತ ಹೇಳಿ. ಓಕೆ, ಇದೇ ಥರ ಅವ್ರು ಕೇಳ್ತಾರೆ ಅಟಾಮಿಕ್ ಸೈಜ್ ಡೌನ್ ದ ಗ್ರೂಪ್ ಏನಾಗಬೇಕು ಅಂತ ಹೇಳಿ. ಸೊ ಅಕ್ರಾಸ್ ದ ಪೀರಿಯಡಲ್ಲಿ ಸೋಡಿಯಮ್ದು ಅಟಾಮಿಕ್ ರೇಡಿಯಸ್ ನೋಡಿ 186, ಹಾಗೆ ಕ್ಲೋರಿನ್ ನೋಡಿ 99. ಸೊ ಇನ್ ಟರ್ಮ್ಸ್ ಆಫ್ ಪಿಕೋಮೀಟರ್. ಸೊ ಯಾವಾಗಲೂ ಒಂದು ಪೀರಿಯಡ್ ಬಿಗಿನ್ ಆಗಬೇಕಾದ್ರೆ ಸ್ಟಾರ್ಟಿಂಗ್ ಎಲಿಮೆಂಟ್ಸ್ಗಳಿಗೆ ಜಾಸ್ತಿ ಸೈಜ್ ಇರುತ್ತೆ, ಜಾಸ್ತಿ ಸೈಜ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಯು ಆಲ್ವೇಸ್ ಕಂಪೇರ್ ಅಟಾಮಿಕ್ ಸೈಜ್ ಫ್ರಮ್ ಗ್ರೂಪ್ 1 to ಗ್ರೂಪ್ 17, ಅಂದರೆ ಸೋಡಿಯಮಿಂದ ಕ್ಲೋರಿನಿಗೆ. ಪಕ್ಕದಲ್ಲಿ ಆರ್ಗಾನ್ ಇದೆ, ಆರ್ಗಾನ್ದು ಅಟಾಮಿಕ್ ಸೈಜ್ ಮೆಷರ್ಮೆಂಟ್ ಇಸ್ ಇನ್ ಡಿಫ್ರೆಂಟ್ ಸ್ಕೇಲ್. ಹಾಗಾಗಿ ನೀವು ಆ ನೋಬೆಲ್ ಗೇಷಸ್ ಎಲಿಮೆಂಟ್ಸ್ನ ಯಾವಾಗಲೂ ಕಂಪೇರ್ ಮಾಡಲ್ಲ. ಸಪೋಸ್ ಕಂಪೇರ್ ಮಾಡಿದರೆ ದೇ ವಿಲ್ ಟೇಕ್ ದ ಹೈಯೆಸ್ಟ್ ಪ್ಲೇಸ್. ಅವರಿಗೆ ಯಾವಾಗಲೂ ಅಟಾಮಿಕ್ ಸೈಜ್ ಅಂತ ಹೇಳುವಂಥದ್ದು ಜಾಸ್ತಿನೇ ಇರುತ್ತೆ ಕಂಪೇರ್ ಟು ಈವನ್ ದ ಆಲ್ಕಲಿ ಮೆಟಲ್ಸ್ ಅಂತ ಹೇಳಿ, ಬಿಕಾಸ್ ವಿ measure them in van der Waals radius. That is not required for you now. ಈಗ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ ಮತ್ತು ಫ್ರಾನ್ಷಿಯಂ ಇವುಗಳ ಅಟಾಮಿಕ್ ಸೈಜ್ ನೋಡಿ ಡೌನ್ ಹೋಗ್ತಾ ಏನಾಯಿತು ಸೈಜ್ ಜಾಸ್ತಿ ಆಯಿತು ಬಿಕಾಸ್ ಯು ಆರ್ ಆ್ಯಡಿಂಗ್ ಮೋರ್ ನಂಬರ್ ಆಫ್ ಶೆಲ್ಸ್ ಆ್ಯಂಡ್ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇಸ್ ಆಲ್ಸೋ ಲೆಸ್. ಸೆಂಟರಿಂದ ಲಾಸ್ಟ್ ಶೆಲ್ದು ಡಿಸ್ಟೆನ್ಸ್ ಏನಾಗುತ್ತೆ ಜಾಸ್ತಿ ಆಯಿತು. ನ್ಯೂಕ್ಲಿಯಸ್ ಇಸ್ ನಾಟ್ ಅಟ್ರಾಕ್ಟಿಂಗ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ವೆರಿ ಪವರ್ಫುಲಿ, ಸೊ ಇಟ್ ಎಕ್ಸ್ಪಾಂಡ್ಸ್, ದ ಸೈಜ್ ವಿಲ್ ಎಕ್ಸ್ಪಾಂಡ್ ಆ ಥರ. ಸೊ ಇಲ್ಲಿ ಸೈಜ್ ಶ್ರಿಂಕ್ ಆಗುತ್ತೆ ಬಿಕಾಸ್ ಅಲ್ಲಿ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇಸ್ ಮೋರ್ ವೆನ್ ವಿ ಪಾಸ್ ಬೈ ಒನ್ ಎಲಿಮೆಂಟ್ ಟು ಅನದರ್ ಎಲಿಮೆಂಟ್ ಬಿಕಾಸ್ ಎಲೆಕ್ಟ್ರಾನ್ಸ್ ಆರ್ ಆ್ಯಡೆಡ್ ಟು ದ ಸೇಮ್ ಶೆಲ್. ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಏನಾಯಿತು ಜಾಸ್ತಿ ಏನೂ ಆಗ್ತಾ ಇಲ್ಲ, ಹಾಗಾಗಿ ಅಲ್ಲಿ ಫೋರ್ಸ್ ಜಾಸ್ತಿ ಇರುತ್ತೆ ಇಫೆಕ್ಟಿವ್ ನ್ಯೂಕ್ಲಿಯರ್ ಫೋರ್ಸ್, ಇಲ್ಲಿ ಇಫೆಕ್ಟಿವ್ ನ್ಯೂಕ್ಲಿಯರ್ ಫೋರ್ಸ್ ಕಡಿಮೆ ಇರುತ್ತೆ ಅಂತ ಹೇಳಿ ಹೇಳ್ಬೋದು.
Next one to metallic character. What is this metallic character? How easily a metal, a particular element can lose electron. ಅವುಗಳು ಲೂಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ದ ಟೆಂಡೆನ್ಸಿ ಆಫ್ ಲೂಸಿಂಗ್ ಎಲೆಕ್ಟ್ರಾನ್ ಇಸ್ ನಥಿಂಗ್ ಬಟ್ ಅ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಹೇಳಿ ಡಿಸ್ಕ್ರೈಬ್ ಮಾಡ್ಬೋದು. ಮೆಟಲ್ಸ್ ಆರ್ ಎಲೆಕ್ಟ್ರೋ ಪಾಸಿಟಿವ್ ಬಿಕಾಸ್ ಅವರು ಎಲೆಕ್ಟ್ರಾನ್ಸ್ನ ಲೂಸ್ ಮಾಡ್ಕೊಂಡಾಗ ದೇ ಗೆಟ್ ಅ ಪಾಸಿಟಿವ್ ಚಾರ್ಜ್. ದೇರ್ಸ್ ಅ ಪಾಸಿಟಿವ್ ಚಾರ್ಜ್ ವಿಚ್ ಇಸ್ ನಾಟ್ ನ್ಯೂಟ್ರಲೈಸ್ಡ್ ಇನ್ ಸೈಡ್ ಅಲ್ಲೋ. ಹಾಗಾಗಿ ಮೆಟಲ್ಸ್ ಆರ್ ಎಲೆಕ್ಟ್ರೋ ಪಾಸಿಟಿವ್ ಆಸ್ ದೇ ಟೆನ್ ಟು ಫಾರ್ಮ್ ಬಾಂಡ್ಸ್ ಬೈ ಲೂಸಿಂಗ್ ಎಲೆಕ್ಟ್ರಾನ್. ಮೆಟಲ್ ಆಕ್ಯುಪೈ ಆ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಪಿರಿಯಾಡಿಕ್ ಟೇಬಲ್. ನೀವು ನೋಡ್ಬೋದು ಇಲ್ಲಿ. ಹಾಂ, ಪಿರಿಯಾಡಿಕ್ ಟೇಬಲ್ನ ನೀವು ತೆಗೆದು ನೋಡಿದ್ರೆ ದ ಲೆಫ್ಟ್ ಸೈಡ್ ಅಂತ ಹೇಳಿದ್ರೆ ಇದು ದ ಕಂಪ್ಲೀಟ್ ಲೆಫ್ಟ್ ಸೈಡ್ ಆಫ್ ದ ಪಿರಿಯಾಡಿಕ್ ಟೇಬಲ್ ಇಸ್ ಆಕ್ಯುಪೈಡ್ ಬೈ ಮೆಟಲ್ಸ್ ಅಂತ ಹೇಳಿ ನಾವು ಕ್ಲಾಸಿಫೈ ಮಾಡ್ಬೋದು ಅಥವಾ ಕನ್ಸಿಡರ್ ಮಾಡ್ಬೋದು. ಸೊ ಮೆಟಲ್ ಆಕ್ಯುಪೈ ಲೆಫ್ಟ್ ಹ್ಯಾಂಡ್ ಸೈಡ್. ಆನ್ ಮೂವಿಂಗ್ ಲೆಫ್ಟ್ ಟು ರೈಟ್ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ ಇವಾಗ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇಫ್ ಐ ಕನ್ಸಿಡರ್ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಈ ಮೂರೇ ಎಲಿಮೆಂಟನ್ನು ಕನ್ಸಿಡರ್ ಮಾಡಿ. ಮೂರು ಕೂಡ ಮೆಟಲ್ಸೇ. ಇಲ್ಲಿ ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಎಲ್ಲಿಗಿದೆ? ಸೋಡಿಯಂಗಿದೆ. ಯಾಕೆಂದರೆ ಬಿಕಾಸ್ ಆಫ್ ದ ಬಿಗರ್ ಸೈಜ್ sodium can easily lose electron, and because of the smaller size the tendency of losing electron by aluminum is quite lesser. Hagagi metallic character always decreases when we go from left to right. Ade time alli if you go from, if you go down the group, for example lithium, sodium, potassium, ರುಬಿಡಿಯಂ, ಇಲ್ಲೇನಾಯಿತು? ಯಾವುದು ಮೆಟಲ್ಗೆ ಜಾಸ್ತಿ, ಯಾವುದು ಎಲಿಮೆಂಟಿಗೆ ಜಾಸ್ತಿ ಮೆಟಾಲಿಕ್ ಕ್ಯಾರೆಕ್ಟರ್ ಇದೆ? ರುಬಿಡಿಯಮಿಗೆ. ಯಾವ ಎಲಿಮೆಂಟಿಗೆ ಕಡಿಮೆ ಮೆಟಾಲಿಕ್ ಕ್ಯಾರೆಕ್ಟರ್ ಇದೆ? ಲಿಥಿಯಮಿಗೆ. ಸೊ ಇಫ್ ಯು ಗೋ ಲೈಕ್ ದಿಸ್ ಮೆಟಾಲಿಕ್ ಕ್ಯಾರೆಕ್ಟರ್ ವಿಲ್ ಡಿಕ್ರೀಸ್, ಇಫ್ ಯು ಗೋ ಡೌನ್ ದ ಗ್ರೂಪ್ ಮೆಟಾಲಿಕ್ ಕ್ಯಾರೆಕ್ಟರ್ ವಿಲ್ ಇನ್ಕ್ರೀಸ್ ಅಂತ ಹೇಳಿ. ಓಕೆ, ದೆನ್ ಕಮ್ಸ್ ವಾಟ್? ಆ ಮೆಟಾಲಿಕ್ ಕ್ಯಾರೆಕ್ಟರ್ದು ಒಂದು ಪಿರಿಯಾಡಿಕ್ ಟ್ರೆಂಡನ್ನು ನೀವು ಎಕ್ಸ್ಪ್ಲೈನ್ ಮಾಡ್ತೀರ ಅಷ್ಟೇ ಹೊರತು ಯಾಕೆ ಅಂತ ಹೇಳಿ ಕೂಡ ಕೇಳ್ತಾರೆ. ಯಾಕೆ ಮೆಟಾಲಿಕ್ ಕ್ಯಾರೆಕ್ಟರ್ ಅಲಾಂಗ್ ದ ಪೀರಿಯಡ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿ ಯು ಶುಡ್ ಸೇ ದ್ಯಾಟ್ ಸೈಜ್ ಕಡಿಮೆ ಆಗ್ತಾ ಹೋಗುತ್ತೆ, ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಆನ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಟೆಂಡೆನ್ಸಿ ಆಫ್ ಲೂಸಿಂಗ್ ಎಲೆಕ್ಟ್ರಾನ್ ಏನಾಯಿತು ಅಲ್ಲಿ ಕಡಿಮೆ ಆಯಿತು. ಬಟ್ ಡೌನ್ ದ ಗ್ರೂಪ್ ಏನಾಯಿತು? ಮೋರ್ ಶೆಲ್ಸ್ ಆರ್ ಆ್ಯಡೆಡ್, ಜಾಸ್ತಿ ಸೈಜ್ ಆಗುತ್ತೆ, ಸೈಜ್ ಆಫ್ ದಿ ಆಟಮ್ ಜಾಸ್ತಿ ಇರುತ್ತೆ. ಲಾಸ್ಟ್ ಎಲೆಕ್ಟ್ರಾನ್ಗೂ ನ್ಯೂಕ್ಲಿಯಸ್ಗೂ ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ ಇದೆ, ಸೊ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಷ್ಟೊಂದು ಬರಲ್ಲ. ಹಾಗಾಗಿ ಈಸಿ ಅನಿಸುತ್ತೆ ಆ ಎಲೆಕ್ಟ್ರಾನ್ಸ್ನ ಬಿಟ್ಕೊಡೋದು ಫ್ರಮ್ ದ ಲಾಸ್ಟ್ ಶೆಲ್ ಅಂತ ಹೇಳಿ. ಸೊ ದೆನ್ ಸಿಮಿಲರ್ಲಿ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳಿ ನೋಡೋಣ. ನಾನ್ ಮೆಟಲ್ಸ್ ಆರ್ ಇಲೆಕ್ಟ್ರಾನ್ ನೆಗೆಟಿವ್. ಇಲೆಕ್ಟ್ರಾನ್ ನೆಗೆಟಿವಿಟಿ ಅಂತ ಹೇಳಿದ್ರೆ ಏನು? ದ ಟೆಂಡೆನ್ಸಿ ಟು ಗೈನ್ ಎಲೆಕ್ಟ್ರಾನ್ಸ್ ಅಂತ ಹೇಳಿ ಹೇಳ್ಬೋದು. ಬಾಂಡೆಡ್ ಎಲೆಕ್ಟ್ರಾನ್ಸನ್ನು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳಿ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಸೊ ರಿಮೆಂಬರ್ ದೇರ್ ಇಸ್ ಅ ಟೂ ವರ್ಡ್, ಎಲೆಕ್ಟ್ರಾನ್ ಅಫಿನಿಟಿ, ಎಲೆಕ್ಟ್ರಾನ್ ನೆಗೆಟಿವಿಟಿ. ಎಲೆಕ್ಟ್ರಾನ್ ನೆಗೆಟಿವಿಟಿ ಅಂತ ಹೇಳುವಂಥದ್ದು ಯಾವಾಗಲೂ ಕೂಡ ಆ ಎಲಿಮೆಂಟ್ ವೆನ್ ಇಟ್ ಇಸ್ ಇನ್ ಬಾಂಡಿಂಗ್ ಫಾರ್ಮ್, ಅಂದರೆ ಹೈಡ್ರೋಜನ್ ಮತ್ತು ಕ್ಲೋರಿನ್ ಇದೆ, ಹೈಡ್ರೋಜನ್ ಹ್ಯಾಸ್ ಶೇಡ್ 1 electron, ಕ್ಲೋರಿನ್ ಹ್ಯಾಸ್ ಶೇಡ್ 1 electron. ಆ ಬಾಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಎಲಿಮೆಂಟ್ chlorine, how capable it is to attract the hydrogen's electron. Hydrogen, how capable it is to attract the chlorine's electron. ಅದನ್ನು ನಾವೇನು ಮಾಡ್ತೀವಿ? ಎಲೆಕ್ಟ್ರಾನ್ ನೆಗೆಟಿವಿಟಿ ಅಂತ ಹೇಳಿ ಕರಿತೇವೆ. ಎಲೆಕ್ಟ್ರಾನ್ ಅಫಿನಿಟಿ ಅಂತ ಹೇಳುವಂಥದ್ದು, ಫಸ್ಟ್ ಆಫ್ ಆಲ್ ಯು ಶುಡ್ ಕನ್ಸಿಡರ್ ದಟ್ ಎಲಿಮೆಂಟ್ ಇನ್ ಅ ಐಸೋಲೇಟೆಡ್ ಸ್ಟೇಟ್. ಗೇಷಿಯಸ್ ಫಾರ್ಮಲ್ಲಿ ಐಸೋಲೇಟ್ ಮಾಡಿ ಆ ಲಾಸ್ಟ್ ಶೆಲ್ ಆಫ್ ದಿ ಇಲೆಕ್ಟ್ರಾನ್ ಲಾಸ್ಟ್ ಶೆಲ್ಲಿಗೆ ನೀವೇನಾದರೂ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ಹಾಕ್ತೀರಾ ಅಂತ ಹೇಳಿ ಅಂದ್ಕೊಳ್ಳಿ. ಅದು ಎಷ್ಟು ಎನರ್ಜಿನ ಹೊರಗಡೆ ಕೊಡುತ್ತೆ? ದ್ಯಾಟ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನ್ ಅಫಿನಿಟಿ. ಅಫಿನಿಟಿ ಈಸ್ ಲೈಕ್ ಲಿಟ್ರಲಿ ಮ್ಯಾರಿಂಗ್ ದ ಎಲೆಕ್ಟ್ರಾನ್ಸ್. ಸೊ ಅವುಗಳು ಕಂಪ್ಲೀಟಾಗಿ ಎಲೆಕ್ಟ್ರಾನ್ಸ್ನ ಆರ್ಬಿಟಲ್ಲಿ ತಗೊಳ್ಳೋದಕ್ಕೆ ಎಲೆಕ್ಟ್ರಾನ್ ಅಫಿನಿಟಿ ಅಂತ ಹೇಳ್ತೀರಾ. ದೀಸ್ ಟು ಆರ್ ಡಿಫ್ರೆಂಟ್ ಟರ್ಮಿನಾಲಜೀಸ್. ಅಗೇನ್ ಅಬೌಟ್ ದೆಮ್ ಇನ್ ಬ್ರೀಫ್ ಇಲ್ಲಿ ಹೇಳಿದೆ ಅಷ್ಟೇ, ಬಟ್ ಇನ್ ಡೀಟೇಲ್ ಯು ವಿಲ್ ಲರ್ನ್ ಇನ್ ಹೈಯರ್ ಕ್ಲಾಸಸ್. ಅದು ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲೇ ಇರುವ ಕಾರಣ ಐ ಆಮ್ ನಾಟ್ ಜಸ್ಟ್ ಎಕ್ಸ್ಪ್ಲೇನಿಂಗ್ ಬಿಕಾಸ್ ದಿಸ್ ಚಾಪ್ಟರ್ ಇಸ್ ಓನ್ಲಿ ಫಾರ್ ದ ಸ್ಟೇಟ್ ಬೋರ್ಡ್, ಆ್ಯಂಡ್ ಸ್ಟೇಟ್ ಬೋರ್ಡಲ್ಲಿ ಡೈರೆಕ್ಟ್ ಕ್ವೆಶನ್ಸ್ ಯಾವಾಗಲೂ ಕೂಡ ಜಾಸ್ತಿ ಇರುತ್ತೆ. ಓಕೆ, ದೆನ್ ಕಮ್ಸ್ ಟು ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್. ಎಲ್ಲಿರುತ್ತೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ? ಆ ಪಿರಿಯಾಡಿಕ್ ಟೇಬಲ್ದು ರೈಟ್ ಕಾರ್ನರಲ್ಲಿ ನೀವು ನೋಡ್ತಾ ಇದ್ದೀರ ಅಂತೇಳಿ ನಿಮ್ಮ ರೈಟ್ ಸೈಡ್ ಕಾರ್ನರಲ್ಲಿ ನಾನ್ ಮೆಟಲ್ಸ್ದು ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ. ಬಿಕಾಸ್ ದೋಸ್ ಎಲಿಮೆಂಟ್ಸ್ ವಿಲ್ ಹ್ಯಾವ್ ಹೈಯರ್ ಟೆಂಡೆನ್ಸಿ ಟು ಅಕ್ಸೆಪ್ಟ್ ಎಲೆಕ್ಟ್ರಾನ್. ಬಿಟ್ಕೊಡಲ್ಲ, ಇಟ್ ವಿಲ್ ಅಕ್ಸೆಪ್ಟ್ ಎಲೆಕ್ಟ್ರಾನ್ ಬಿಕಾಸ್ ಆಫ್ ದ ಹೈ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳಿ. ಸೊ ಅಕ್ರಾಸ್ ದ ಪೀರಿಯಡ್ ಯಾವಾಗಲೂ ಜಾಸ್ತಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, silicon. Which metal has highest electronegativity? Silicon. Which metal has highest electropositivity? Sodium. ಅರ್ಥ ಏನು? ಯಾವ ಮೆಟಲ್ಗೆ ಎಲೆಕ್ಟ್ರಾನ್ ಕಳ್ಕೊಳ್ಳುವಂತಹ ಟೆಂಡೆನ್ಸಿ ಜಾಸ್ತಿ? ಇಲ್ಲಿ ಸಿಲಿಕಾನಿಗೆ. ಬಿಕಾಸ್ ಆಫ್ ದ ಸ್ಮಾಲೆಸ್ಟ್ ಸೈಜ್, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, ಪಡ್ಕೊಳ್ಳುವಂಥ ಟೆಂಡೆನ್ಸಿ ಯಾರಿಗೆ ಜಾಸ್ತಿ ಇರುತ್ತೆ? ಸಿಲಿಕಾನಿಗೆ. ವಿಚ್ ಮೆಟಲ್ ಹ್ಯಾಸ್ ಹೈಯೆಸ್ಟ್ ಟೆಂಡೆನ್ಸಿ ಟು ಗೈನ್ ಎಲೆಕ್ಟ್ರಾನ್, ದಟ್ ಇಸ್ ಕಾಲ್ಡ್ ಎಸ್ ಎಲೆಕ್ಟ್ರೋನೆಗೆಟಿವಿಟಿ. ಅದು ಸಿಲಿಕಾನಿಗೆ ಜಾಸ್ತಿ ಇರುತ್ತೆ. ವಿಚ್ ಮೆಟಲ್ ಹ್ಯಾಸ್ ಹೈಯೆಸ್ಟ್ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್, ದಟ್ ಇಸ್ ಸೋಡಿಯಂ. ಸೊ ಎಲೆಕ್ಟ್ರೋಪಾಸಿಟಿವಿಟಿ ಇಸ್ ಸೋಡಿಯಂ, ಎಲೆಕ್ಟ್ರೋನೆಗೆಟಿವಿಟಿ ಇಸ್ ಸಿಲಿಕಾನ್. ಪಡ್ಕೊಳ್ಬೇಕು ಅಂದರೆ ನ್ಯೂಕ್ಲಿಯಸ್ ಶುಡ್ ಬಿ ಆಕ್ಟಿವ್ ಟು ರಿಸೀವ್ ದಟ್ ಎಲೆಕ್ಟ್ರಾನ್.
Okay, so it's brief. Next comes the metalloids. ಮೆಟಲಾಯ್ಡ್ಸ್ಗಳು ಯಾವುದೆಲ್ಲ? ಬೋರಾನ್, ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್, ಆಂಟಿಮನಿ, ಟೆಲ್ಯೂರಿಯಂ ಆ್ಯಂಡ್ ಪೊಲೋನಿಯಂ. ಇವುಗಳನ್ನ ಇಂಟರ್ಮೀಡಿಯೇಟ್ ಪ್ರಾಪರ್ಟಿ ತೋರಿಸೋದ್ರಿಂದ ವಿಲ್ ಕಾಲ್ ದೆಮ್ ಆಸ್ ಸೆಮಿ ಮೆಟಲ್ಸ್ ಅಥವಾ ಮೆಟಲಾಯ್ಡ್ಸ್. ಇಷ್ಟು ಎಲಿಮೆಂಟ್ ನಿಮ್ಮ 10th NCERT ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡಿರುವ ಕಾರಣ ಇವನ್ ಐ ಹ್ಯಾವ್ ಮೆನ್ಷನ್ ದ ಸೇಮ್. ಸೊ ಹ್ಯಾವ್ ಅ ನೋಟ್ ಆನ್ ದಿಸ್. ದೆನ್ ಕಮ್ಸ್ ಇನ್ ಸಮ್ಮರಿ. ಹೇಗೆ ನಾವು ಸಮ್ಮರಿ ಮಾಡ್ಕೊಳ್ಬೇಕು ಅಂತ ಹೇಳಿ, ವಿ ಹ್ಯಾವ್ ಮೇನ್ ಆಗಿ 4 ಪ್ರಾಪರ್ಟಿ. ಆ ಪ್ರಾಪರ್ಟಿ ಯಾವುದೆಲ್ಲ ಅಂತ ಹೇಳಿದರೆ, ವ್ಯಾಲೆನ್ಸಿ ಹೇಗೆ ಚೇಂಜ್ ಆಗುತ್ತೆ, ಅಟಾಮಿಕ್ ಸೈಜ್ ಹೇಗೆ ಚೇಂಜ್ ಆಗುತ್ತೆ, ಮೆಟಾಲಿಕ್ ಕ್ಯಾರೆಕ್ಟರ್ ಹೇಗೆ ಚೇಂಜ್ ಆಗುತ್ತೆ, ಮತ್ತು ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್. ನಾನು ಹೇಳಿದ್ದೀನಿ ವ್ಯಾಲೆನ್ಸಿ ಡೌನ್ ದ ಗ್ರೂಪ್ ಸೇಮ್ ಇರುತ್ತೆ, ಅಲಾಂಗ್ ದ ಪೀರಿಯಡ್ ಏನಾಗುತ್ತೆ, ಇನ್ಕ್ರೀಸಸ್ ಅಪ್ ಟು 4 ದೆನ್ ಡಿಕ್ರೀಸಸ್ ಟು 0 ಅಂತ ಹೇಳಿ. ಹಾಗೆ ಅಟಾಮಿಕ್ ಸೈಜ್ ನೀವು ತಗೊಂಡ್ರೆ ಪೀರಿಯಡ್ಸ್ ತಗೊಂಡಾಗ ಏನಾಯಿತು ಅಲ್ಲಿ ಡಿಕ್ರೀಸ್ ಆಗುತ್ತೆ. ಇಫ್ ಯು ಗೋ ಲೈಕ್ ದಿಸ್, ಅಟಾಮಿಕ್ ಸೈಜ್ ಇಸ್ ಡಿಕ್ರೀಸಿಂಗ್. ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಯಿತು, ಡಿಕ್ರೀಸ್ ಆಯಿತು. ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಯಿತು, ಇನ್ಕ್ರೀಸ್ ಆಯಿತು. ಯಾಕೆ ಅಂತ ಹೇಳೋ ರೀಸನ್ಸ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆ್ಯಂಡ್ ಯು ಕ್ಯಾನ್ ರೆಫರ್ ದಿ ಸ್ಲೈಡ್ ಫಾರ್ ಅ ಮಿನಿಟ್. ದ ರೀಸನ್ಸ್ ನಾನು ಕೊಟ್ಟಿದ್ದೀನಿ ಇಲ್ಲಿ ಯಾಕೆ ಅಂತ ಹೇಳಿ. ನೆಕ್ಸ್ಟ್ ಗ್ರೂಪ್ ತಗೊಂಡಾಗ, ಇಫ್ ಐ ಕನ್ಸಿಡರ್ ಅ ಗ್ರೂಪ್, ಅಟಾಮಿಕ್ ಸೈಜ್ ಡೌನ್ ದ ಗ್ರೂಪ್ ಏನಾಯಿತು, ಯಾವಾಗಲೂ ಜಾಸ್ತಿ ಇರುತ್ತೆ. ಜಾಸ್ತಿ ಇರೋ ಕಾರಣ ಈಸಿಯಾಗಿ ಮೆಟಲ್ಸ್ನ ಬಿಟ್ಕೊಡುತ್ತೆ, ಹಾಗಾಗಿ ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ, ಇನ್ಕ್ರೀಸ್ ಆಗುತ್ತೆ. ಬಟ್ ಎಲೆಕ್ಟ್ರಾನ್ ಲೂಸಿಂಗ್ ಕೆಪಾಸಿಟಿ ಅಥವಾ ಎಲೆಕ್ಟ್ರಾನ್ ಗೇನಿಂಗ್ ಕೆಪಾಸಿಟಿ ಯಾವಾಗಲೂ ಕಡಿಮೆ ಇರುತ್ತೆ ಅಂತ ಹೇಳಿ. ಸೊ ಆಲ್ವೇಸ್ ರೆಫರ್ ದ ಸ್ಲೈಡ್. ನಾವು ಹೇಳಬೇಕಾದ್ರೆ ಒಂದು 40 ಮಿನಿಟ್ಸಲ್ಲಿ ಫಿನಿಶ್ ಮಾಡಬೇಕು ಅಂತ ಹೇಳಿ ವೆನ್ ವಿ ಸೇ ದ ವರ್ಡ್ಸ್ ಮೇ ಟಂಗ್ ಸ್ಲಿಪ್ ಆಚೆ ಈಚೆ ಆದರೂ ಕೂಡ ಆಲ್ವೇಸ್ ಹ್ಯಾವ್ ದ ರೆಫರೆನ್ಸಲ್ಲಿ ಇಟ್ಕೊಂಡು ನೀವೇನು ಮಾಡಬೇಕು, ರಿವೈಸ್ ಮಾಡ್ತಾ ಹೋಗಬೇಕು. ದ್ಯಾಟ್ಸ್ ಆಲ್ ಫಾರ್ ದಿಸ್ ಚಾಪ್ಟರ್. So we are done with the mind map of the periodic classification of elements. Thank you so much. We'll see in the next video.